ನಮಗೆ ನಮ್ಮದಲ್ಲಿ ಇರ್ಲಿಕ್ಕೆ ಆಗ್ತದ? ಆಗಾಗ ಒಂದೊಂದು ಸತ್ತು ಕಚ್ಚಲಾಗ್ತದೆ. ಒಂದೊಂದನ್ನು ನಾವು ಪರಿಹರಿಸಬೇಕಾದಂತ ಅನಿವಾರ್ಯತೆಗೆ ಬರಬೇಕಾಗ್ತದೆ. ಈ ಎಲ್ಲ ವೈಪರೀತ್ಯಗಳ ಮಧ್ಯೆ ದೇವಲೋಕದ ಪೀಠದಲ್ಲಿ ಸಾಂಗವಾಗಿ ಕುಳಿತುಕೊಳ್ಳಬೇಕಾದ್ರೆ ಬಹಳ ಕಷ್ಟ ಉಂಟು. ಓರಗೆ ಕೊಟ್ಟಿದ್ದೆ 3 ಮೂರ್ತಿಗಳ ಮುಖವಾದ ನಾರದರು ಬಂದ್ರಲ್ಲ, ನಾರಾಯಣನನ್ನು ಸಂಸ್ತುತಿ ಮಾಡುತ್ತಾ ಒಂದು ಹೇಳಿದ ವಿಷಯ ಏನು? ಭೂಲೋಕದಲ್ಲಿ ಪುತ್ರಕಾಮೇಶ್ವರಿ ತಾಗುತ್ತು. ಕೋಸಲದ ದೊರೆ ವಯಸ್ಸತವನು ಮಗ ಸರಿಯಾಗಿ ಮಾಡ್ಯಪ್ಪ ಅಂತ ಭಾವಿಸಿದ್ದೆ. ಇದಾಗಲ್ಲ, ಇದು ವಿಶೇಷ ಯಾಗ ಅಂತ. ಇಲ್ಲಿಯವರೆಗೆ ಯಾರಿಗೆ ಪಂಕ್ತಿ ಇರಲಿಲ್ವೋ ಅಂತವರಿಗೆ ಹರಿಬೋಧನಕ್ಕೆ ಪಂಕ್ತಿಯನ್ನು ಕೊಟ್ಟು ಅಶ್ವಿನಿ ದೇವತೆಗಳನ್ನು ಒಂದು ದೊಡ್ಡದು ಮಾಡುವಂತ ಯಾಗ. ನೇರ ಇಳಿದಿದ್ದೇನೆ. ಇಳಿಯುವುದಕ್ಕೆ ಕಾರಣ ಉಂಟು. ಈ ಸರಿ ಇದ್ದವರು 4 ಜನ ಆದರೂ ಊಟ ಕಟ್ಟಲಿಕ್ಕೆ ತುಂಬಾ ಹೊತ್ತುಂಟು. ಈ ಅತೃಪ್ತರ ಸೇರಿದ್ರೆ ಬೇಗ ಕೊಟ್ಟಾಗುತ್ತೆ. ಇದೆಲ್ಲ ಅತೃಪ್ತರೇ. ಒಬ್ಬನಿಗೆ ಮಗ ಇಲ್ಲ, ಒಬ್ಬನಿಗೆ ಯೌವನ ಕೊಟ್ಟದ್ದು, ಮತ್ತಿಬ್ಬರಿಗೆ ಭಕ್ತಿ ಇಲ್ಲ. ಇದು 3 ಸೇರಿ ಇವರು ಹೇಗಲ್ಲ ಯಾವಾಗಲೂ ಪ್ರತಿಭಟನೆ ಮಾಡಿ ವರುಣನ ಯಾನದಿಂದ ನಡೆದು ಹೋಗಿ ನಮಗೆ ಸಹಪಂಕ್ತಿಯ ಆವಿರ್ಭೋಜನ ಸಿಗುವವರೆಗೆ ದೇವಲೋಕಕ್ಕೆ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಹೋದವರು. ಇದು ಹಾಗೆ ಒಂದೊಂದು ರೀತಿಯಲ್ಲಿ ಕೊರತೆ ಇರುವವರು. ಅದಾಗಿ ಹೇಗೆ ಅವರು ಮಾಡಿದ ಅಕ್ರಮವನ್ನು ನಾವು ಪರಿಶೀಲನೆ ಮಾಡಿರೋ ಪ್ರತಿಭಟನೆ ಮಾಡಬೇಕಂತೆ, ಮಧ್ಯಂತರ ಮಾಡಿ ಅವರು ನಿಜವಾಗಿ ಕ್ರಮವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಇಂಥವರ ಕೂಟದೊಟ್ಟಿಗೆ ಸೇರುವುದು. ಇದು ಮಂಗನ ಮುಖವನ್ನು ನೋಡಿ ಕತ್ತ ಬಹಳ ತಂತ ಅಂತ ಹೇಳುದು. ಕತ್ತೆಯ ಗಾಯನವನ್ನು ಕೇಳಿ ಮಂಗ ಬಹಳ ಸರವಳಿ ಅಂತ ಹೇಳುದು. ಈ ಕೂಟ ಎಂತದ್ದೇ ಇರಲಿ, ಈಗ ಒಂದು ಯಾವುದಾದ್ರೂ ಔದಾರ್ಯದಿಂದ ಕೊಡುವ ಔದಾರ್ಯದಿಂದ ಕೊಡಬೇಕಾದ್ರೆ ಒಂದು ಅರ್ಹತೆ ಬೇಡುವ. ಮನುಗಳಿದ್ದೀರಿ, ದಿಕ್ಪತಿಗಳಿದ್ದೀರಿ, ಋಷಿ ಮಹರ್ಷಿಗಳಿದ್ದೀರಿ, ಜ್ಞಾನಿಗಳಿದ್ದೀರಿ. ಯಾರಾದ್ರೂ ಒಪ್ಪಿಕೊಳ್ಳುವ ವಿಷಯವೋ? ಯಾರೋ ಒಬ್ಬರು ಕೇಳಿದ್ರಲ್ಲ, ಏನು ಒಪ್ಪಿಕೊಳ್ಳಲೇನು ಅಂತ ಕೇಳಿ. ಯಾಕೆ ಒಪ್ಪಿಕೊಳ್ಳ? ಸೋಮಪಾನ ಯಾರಿಗಾದ್ರೂ ಕೊಟ್ಟೋದಕ್ಕೆ ಮೌಲ್ಯ ಉಂಟು? ಯಾರಿಗೆಲ್ಲ ಕೊಡಕುವ ಬರೋದು ಎನ್ನುವ ವರ್ಜ್ಯವಾದಂತಹ ವರ್ಗಗಳುಂಟು, ಅವುಗಳಲ್ಲಿ ಅಶ್ವಿನಿ ದೇವತೆಗಳು ಇಬ್ಬರು. ಹೇಗೆ? ನಟನಿಗೆ ಕೊಡ್ಲಿಕ್ಕಿಲ್ಲ. ನಟರಾದವರು ವರ್ಜ್ಯ ಅಂತ ಅರ್ಥ ಅಲ್ಲ. ಎಷ್ಟೇ ಸಾಧನೆ ಮಾಡಿ ಅವರ ವೈಯಕ್ತಿಕವಾದಂತಹ ಸತ್ಯವನ್ನು ಎಲ್ಲರ ಮುಂಭಾಗದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಆ ಪಾತ್ರಕ್ಕೆ ಬೇಕಾದ ಹಾಗೆ ಮಾತಾಡಬೇಕಾಗ್ತದೆ. ಅವರಿಗೆ ಯಾರ ಬಗ್ಗೆ ಶ್ರದ್ಧೆ ಇಲ್ವೋ ಅಂತ ರಕ್ಕಸರಿಗೂ ಕೈ ಮುಗಿಬೇಕಾಗ್ತದೆ. ಪಾತ್ರ ಮೌಲ್ಯ, ಪಾತ್ರ ಚಿಕ್ಕವಾದಂತಹ ಒಂದು ಪರಿಧಿ. ಮಿಥ್ಯಾ ಜಗತ್ತಿನಲ್ಲಿ ಬದುಕುವವರು ನಟರು. ಮತ್ತೆ ಇಟ್ಟರು ಹೇಳುವುದು ಬೇಡ, ಅದು ಇದು ಗೊತ್ತಿರ್ತದೆ. ಪಿತರಿಗೆ ಯಾಕೆ ಕೊಡಬಾರ್ದು, ದುಶ್ಶೀಲರಿಗೆ ಯಾಕೆ ಕೊಡಬಾರ್ದು. ಆಮೇಲೆ ಗಾಯನ ಲೋಲನಿಗೆ, ಗಾಯನ ಲೋಲರು ಅಂತ ಹೇಳಿದ್ರೆ ಯಾವುದಾದ್ರೂ ರಾಜಾಶ್ರಯದಲ್ಲಿ ಇರುವವರು, ಅವರಿಗೆ ಬೇಕಾದಾಗ ಹಾಕಲಿಕ್ಕೆ ಆಗ್ತದ? ಅವ ಯಾರ ಆಶ್ರಯ ಕೊಡ್ತಾನೆ ಅವನಿಗೆ ಬೇಕಾದಾಗ ಆಡಬೇಕಾಗ್ತದೆ. ಎಲ್ಲ ಅವರ ಮನಸ್ಸಿಗೆ ಬೇಕಾದಾಗ ಆಡುದು. ಕೆಲವೊಮ್ಮೆ ಆಶ್ರಯ ಕೊಟ್ಟವರಿಗೆ ಬೇಕಾದಾಗ ಆಡುದು, ಕೆಲವೊಮ್ಮೆ ಅಭಿಮಾನಿಗಳಿಗೆ ಬೇಕಾದ ಹಾಗೆ ಆಡುದು. ತನ್ನ ಸಂತಾನಿದ್ದವರಲ್ಲಿ ಆಡ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಅವರು ಮಿಥ್ಯಾ ಜಗತ್ತಿನಲ್ಲಿ ಬದುಕುವವರು. ಇನ್ನೂ ವೈದ್ಯ ವೃತ್ತಿ. ವೈದ್ಯ ವೃತ್ತಿ ಅಂದ್ರೆ ಹಾಗೆ ಅಲ್ವಾ? ಶೌಚ ಅಶೌಚ ಎಲ್ಲ ನೋಡ್ಲಿಕ್ಕೆ ಉಂಟ. ಅವರು ಮಾಯಾ ಜಗತ್ತಿನಲ್ಲಿ ಬದುಕುವವರು. ವೈದ್ಯರು ಎಲ್ಲ ಸತ್ಯ ಹೇಳಿದ್ರೆ 100ರಲ್ಲಿ 99 ಸತ್ತುವರಿ. ಎಂಥದ್ದೆಲ್ಲ ಕಾಯಿಲೆ ಇರ್ತದೆ, ಎಂಥದ್ದೆಲ್ಲ ರೋಗ ಇರ್ತದೆ. ನೀನು ನಾಳೆ ಸತ್ತೋದಕ್ಕಿಂತ ಹೇಳಲಿಕ್ಕೆ ಆಗ್ತದ? ಕೆಲವೆಲ್ಲ ಸುಮ್ಮನೆ ಹೇಳಬೇಕಾಗ್ತದೆ. ಅಂತ ವೈದ್ಯ ವೃತ್ತಿಯಲ್ಲಿರುವವರಿಗೆ ಇವರಿಗೆಲ್ಲ ಹರಿಭೋಜನ ಕೊಡ್ಲಿಕ್ಕಿಲ್ಲ, ಸೋಮಪಾನ ಮಾಡುವಂತ ಯೋಗ್ಯತೆ ಅವರಿಗಿಲ್ಲ ಎನ್ನುವುದು ದೃಢಪಟ್ಟ ವಿಧಿ. ಈ ವಿಧಿಯನ್ನು ಬಿಟ್ಟು ಅನುಚಿತವಾಗಿ ಈ ಕಾರ್ಯಕ್ರಮವನ್ನು ಇಷ್ಟು ವೈಭವದಲ್ಲಿ ಮಾಡುವ ಜನ ಯಾರು ಅಂತ ಗೊತ್ತಾಗಲಿಲ್ಲಲ್ಲ. ಯಾರ್ಯಾರಾದಿರಲಿ ನಿಲ್ಲಿಸಲಿಕ್ಕೆ ತಡೀತಾರೆ.
ಸನ್ಮಾನ ಕಾರ್ಯಕ್ರಮ ಎಲ್ಲ ಮತ್ತೆ ಕಾರ್ಯಕ್ರಮ ಸರಿಯಾಗಿ ಯಾಕೆ ನಿಮ್ಮಂತಹವು ಬಂದುದೇ ಬಂದರೂ ಕಾಣದಿರುವುದು ಕಟ್ಟಿದ್ದೀರಿ ಅಂತ ಮತ್ತೆ ಮಾಡಿದ್ರು ಯಾರು ಇದನ್ನ ಆಕ್ಷೇಪಿಸ್ತಾ ಇದ್ದಾರೆ. ಯಾಜಮಾನ್ಯ ಸ್ಥಾನದಲ್ಲಿ ಯಾರು ಮಾಡಿದ್ಯಾಕೆ ಬ್ರಹ್ಮ ಕೊಟ್ಟ ಆಯುಷ್ಯದವರೆಗೆ ಬದುಕಬೇಕು ಅಂತಿದ್ರೆ ಯಾವ ರೋಗಗಳು ಮಧ್ಯದಲ್ಲಿ ಬದುಕುವಂತಾದ್ರೆ ವೈದ್ಯೋಪಚಾರ ವೈದ್ಯ ಅಂತ ಹೇಳಿದ್ರೆ ಏನು ನಮ್ಮ ಭಾಗವಾದಂತಹ ನಾರಾಯಣನಿಗೆ ವೈದ್ಯೋ ನಾರಾಯಣನು ಇವರು ವೈದ್ಯರು ಇವರು ನಮಗೆ ಪುನರ್ಜನ್ಮವನ್ನು ಪೂರ್ಣಾಯುಷ್ಯವನ್ನು ಭಾವಿಸುತ್ತಾರೆ. ಪ್ರೇರಣೆ ಬಂದಾಗ ಸ್ತ್ರೀ ಯಾವುದು ಕಾಣ್ತಾರೆ ನನ್ನ ಜೀವನದಲ್ಲಿ ಆಚರಿಸಿದೆಯಲ್ಲ ಅದನ್ನೇ ಅನುಭವಿಸಿಕೊಂಡು ಯಾಕ ಮಾಡಿದ್ರೆ ನನಗೆ ಒಳ್ಳೇದಾಗ್ತದೆ. ಯಾಕೆ ಒಳ್ಳೇದಾಗೋದ್ರಿಂದ ಅನ್ನೋದ್ರಿಂದ ಚಿಕ್ಕದಾಗ್ತದೆ ಎಂಬ ಭಾವ ಬಲ್ಲ, ನನಗೆ ಒಳ್ಳೇದಾಗ್ತದೆ ಎಂಬ ಈಗಾಗಲೇ ಮಾಡಿದ್ದೆಲ್ಲ ಒಳ್ಳೇದಾಗ್ತದೆ, ಇನ್ನೂ ಒಳ್ಳೇದಾಗಲಿ, ಇನ್ನೂ ಒಳ್ಳೇದಾಗ್ತದೆ ಎಂಬ ಇಚ್ಛೆ ಈ ಉತ್ತರ ಬಿಟ್ಟೊಡೆದಿದೆ. ಇವರಿಗೆ ಯಾವ್ದಾರ ಹಂಸನ್ನು ಕೊಡುವುದಕ್ಕೆ ನನ್ನ ಅಳಿಯನಿಂದ ಪ್ರೇರಣೆ ಒಪ್ಪಿಸಿ ಕುಳಿತುಕೊಂಡಿದ್ದೆ. ಇದು ನನ್ನ ಅಭಿಪ್ರಾಯ. ಹೆಚ್ಚಿನ ಮಾಹಿತಿಗಾಗಿ ಚವನ ಮಹರ್ಷಿಗಳನ್ನು ಅಲ್ಲ ಯಾವ್ದಾದ್ರು ನಾವು ಮೂರು ಕಲೆಗಳು, ಒಬ್ಬ ಬ್ರಹ್ಮ, ಒಬ್ಬ ಈಶ್ವರ, ಒಬ್ಬ ಹರಿ. ಈಗ ವಿಧಿ ಬದಲಾಗಬೇಕಂದ್ರೆ ಈಗ ನೀನು ಮಾತಾಡುವಾಗ ನನಗೆ ಬೇರೆ ಹೇಳಬೇಕು ಅಂತ ಕಾಣ್ತದೆ. ನೀನು ಮಾಡಿದ್ದು 1000 ಒಳ್ಳೆದಿರಬಹುದು. ಪ್ರಪಂಚ ಇದು 1001ನೇದು ಕೆಟ್ಟದಾಗುವಂತ ಇಲ್ಲ. ಇವರನ್ನು ನೀನು ವೈದ್ಯ ನಾವೆಲ್ಲ ನಮ್ಮ ಮನೆಗೆ ಯಾರೇ ಬರಲಿ ಅವರಲ್ಲಿ ವೈದ್ಯೋ ನಾರಾಯಣ ನಾವೆಲ್ಲ ಭಾವಿಸಿದ್ದೇವೆ. ಕಡೆಯ ಕಾಲದಲ್ಲಿ ನಾರಾಯಣನೇ ವೈದ್ಯ ಅಂತ. ನಿಮ್ಮ ಮುಖವನ್ನಾದರೂ ಅರ್ಥ ಸರಿ ಅಂತ ಒಪ್ಪಿಕೊಂಡು ಮಾತಾಡುದು ಅದೊಂದು ಅಲಂಕಾರಿಕ ಪುಣ್ಯಾತ್ಮ ಮಾತು. ನಾನು ವೈದ್ಯರನ್ನು ಏನಾದ್ರು ಹೇಳಿದ್ನ? ಅದು ಉಂಟಲ್ಲ, ಅವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ಹಾಗಿಲ್ಲ ಅಂತ ಹೇಳಿದ್ರಿ. ಯಾಕೆಂದ್ರೆ ಈಗ ಪೃಥ್ವಿವತಿ ಅಂದ್ರೆ ನಾ ಪೃಥ್ವಿಪತಿಗೆ ವಿಷ್ಣು ಅಲ್ವಾ? ಪೃಥ್ವಿಪತಿಗಿಂತ ದೊಡ್ಡ ವಿಷ್ಣು ಇಲ್ಲ ಎನ್ನುವ ಕಾರಣಕ್ಕಾಗಿ ಈಗ ನಿಮ್ಮ ಊರಿನಲ್ಲಿ ಬ್ರಾಹ್ಮಣರು ಇಲ್ವಾ? ಈಗ ಬ್ರಾಹ್ಮಣರು ವಿಷ್ಣುವಿಗೆ ಕೈ ಮುಗಿದ ವಿಷ್ಣು ಬ್ರಾಹ್ಮಣರಿಗೆ ಕೈ ಮುಗಿದ ಅಲ್ವಾ? ವಿಷ್ಣು ಮೇಲಿನ ಸ್ಥಾನದಲ್ಲಿ ಅಲ್ವಾ? ಈಗ ನಾ ಪೃಥ್ವಿಪತಿ ವಿಷ್ಣು ಎನ್ನುವ ಒಂದು ಮಾತುಂಟು ಎನ್ನುವ ಕಾರಣಕ್ಕಾಗಿ ಬ್ರಾಹ್ಮಣರು ಮಾಡೋದು ನೀನು ಮಾಡ್ಲಿಕ್ಕೆ ಆಗ್ತದ? ಅದೇ ಆದಾಗ ನೀನು ಯಜ್ಞಕ್ಕೆ ಮತ್ತೊಬ್ಬರನ್ನು ಅಧ್ವರಿಯಾಗಿ ಹೋಗುವಾಗಿ ಉದ್ಘಾತವಾಗಿ ಪ್ರತಿಫಲಿಸಬೇಕಂತ ಅನಿವಾರ್ಯತೆ ಇಲ್ಲ. ವೈದ್ಯೋ ನಾರಾಯಣ ಹರಿ ಅಂತ ಕೇಳುವುದು ಅವರ ಕ್ಷೇತ್ರದಲ್ಲಿ ದೊಡ್ಡವರೇ, ಸಣ್ಣವರು ಅಂತ ಹೇಳಿದ್ದಲ್ಲ. ಅವರು ನಮ್ಮ ಕ್ಷೇತ್ರಕ್ಕೆ ದೊಡ್ಡ ಕೆಲಸ ಮಾಡಿದ್ದಾರೆ ಮಾಡಲಿ. ಆದ್ರೆ ಈ ಕ್ಷೇತ್ರ ನನ್ನಲ್ಲಿ ಕೇಳದ ಅಷ್ಟೆಲ್ಲ ದೊಡ್ಡವರು ಒಪ್ಪಿಕೊಳ್ಳಿಕ್ಕಾಗುದಿಲ್ಲ. ನೀನು ಏನಾದರೂ ಅಪವರ್ತನ ಮಾಡಬೇಡ. ನನಗೆ ತುಂಬಾ ಜನ ವೈದ್ಯರೆಲ್ಲ ಅಭಿಮಾನಿಗಳಿದ್ದಾರೆ. ಈಗ ಇನ್ನು ಅವರಿಗೆ ನನ್ನ ಮೇಲೆ ಕೋಪವನ್ನು ಹಾಗೆ ಮಾಡಬೇಡ. ವೈದ್ಯರ ಬಗ್ಗೆ ಬೈದದ್ದಲ್ಲ ನಾನು, ಅಭಿಮಾನಕ್ಕೆ ವೈದ್ಯನಲ್ಲ. ಹಾಗಾಗಿ ನೀನು ಎಷ್ಟು ಹೇಳಿ ನೀನು ಎಂಥದಕ್ಕೆ ಮಾಡುವುದು ಯಾವ್ದಕ್ಕೆ ಸಂತಾನಾಪೇಕ್ಷೆಯಿಂದ ಏನು ಒಳ್ಳೆ ಸಂತಾನ ಬರಬೇಕು ಅಂತ ಕಣ್ಣು ಬೇಕಾಗಿಲ್ಲ ಬರಬೇಕು ಅಂತ ಒಳ್ಳೆಯದು ಬರಬೇಕಂತ ಉಂಟು. ಯಜ್ಞದ ಹವಿಸಿಗೆ ಅಧಿಕಾರಿ, ವೇದಯುಗದ ಅಗ್ರಮಾನ್ಯ ದೇವತೆ ಇಂದ್ರ ಒಪ್ಪಿಕೊಳ್ಳದಿದ್ದ ಕಣ್ಣು ಬೇಕಾದ ಸರಿ ಇಲ್ಲದ ಹುಟ್ಟಿತ್ತು. ನಾನು ಒಪ್ಪಿಕೊಳ್ಳದಿದ್ದು ಪುಸ್ತಕ ಬಿಟ್ಟು ಸಂಕಲ್ಪ ನಿತ್ಯ ಆಗುದಿಲ್ಲ, ಗೊತ್ತಾಯ್ತಲ್ಲ? ಇದು ನಮ್ಮಿಂದ ಬೇಯೋದಲ್ಲ, ನೀವೇನಾದ್ರೂ ನೋಡಿಕೊಳ್ಳಿ. ನಡೆಯೊಡ್ಡಿದವರು ಮಂತ್ರಾಧೀನವಾದ ದೇವತೆಗಳಲ್ಲಿ ಪ್ರಮುಖ ಇಂದ್ರವೇ ಆಗುತ್ತದೆ.
ಈಗ ಅವನಿಂದ ಘೋಷಿಸಲ್ಪಟ್ಟ ಅಲ್ಪವಿಶ್ರಾಂತಿ ಯಜ್ಞವೇದಿಯಲ್ಲೇ ಒಂದು ವ್ಯವಸ್ಥೆ ಮಾಡಿದೆ. ವೈದ್ಯರನ್ನು ಸಾಲಾಗಿ ಆಕ್ಷೇಪಿಸುವಾಗಲೂ ನಿನಗೆ ಮುಂದೆ ಹೆದರಿಕೆ ಉಂಟು. ಏನು? ನನಗೆ ನಾಳೆ ರೋಗ ಬಂದರೆ ಗತಿ ಏನು? ಇರಲಿ, ಅದರಿಂದಲೇ ನನ್ನ ಮಿತ್ರವರ್ಗದಲ್ಲಿ ವೈದ್ಯರ ಲೇಖರಿದ್ದಾರೆ. ಅವರನ್ನೆಲ್ಲ ಅವಮಾನಿಸುವುದಕ್ಕೆ ನಾನಿಲ್ಲ. ಅವಿಭೋಜನಾಧಿಕಾರ ಮಾತ್ರ ಇವರಿಗೆ ಆಕ್ಷೇಪಾರ್ಹವಾದದ್ದು. ಒಂದು ವಿಷಯ, ನಿನ್ನನ್ನೇ ನೀನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಿ. ಅಂದ್ರೆ ನನ್ನ ವಿಷಯ ಹೇಗೆ ಗೊತ್ತುಂಟ? ಹೇಗೆ? ಯಾವನನ್ನೇ ಆಕ್ಷೇಪಿಸಲಿ ಅವನ ಇಡೀ ವರ್ಗವನ್ನು ಆಕ್ಷೇಪಿಸಲಿಕ್ಕಿಲ್ಲ. ನಾನು ಇದ್ದ ವಿಷಯವನ್ನು ಮಾತ್ರ ಪ್ರಸ್ತುತಪಡಿಸಲಿಕ್ಕಿರುವುದು. ಹೌದಾ? ಒಂದು ವರ್ಗದಲ್ಲಿ ಒಬ್ಬ ಆದ ಎನ್ನುವ ಕಾರಣಕ್ಕಾಗಿ ಎಲ್ಲರ ಆಕ್ಷೇಪಾರ್ಹ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉಚ್ಚಿಷ್ಟವಾದದ್ದು ತಿರಸ್ಕಾರ್ಯವೋ ಸ್ವೀಕಾರ್ಯ? ಎಲ್ಲಾ ಕಡೆಯಲ್ಲಿ ತಿರಸ್ಕಾರ್ಯ, ಕೆಲವು ಕಡೆ ಸ್ವೀಕಾರ. ಎಲ್ಲಿ ಸ್ವೀಕಾರ? ಕೆಲವೊಮ್ಮೆ ಎಲ್ಲಿಂದ ಬಂತು ಎನ್ನುವುದು ಇದು ಸ್ವೀಕಾರ. ಪಾಪೋಚ್ಚಿಷ್ಟ. ಹೌದು. ಎಂಜಲು ಎಂಜಲು ಕರುವಿನ ಎಂಜಲು ಅಂದ್ರೆ ನಮಗೆ ಗ್ರಾಹ್ಯ. ಎಂಜಲು ಉಳಿದಂತೆ ನಿಮ್ಮ ತ್ಯಾಜ್ಯ ಅಲ್ವಾ? ಯಾಕೆ ಇದನ್ನು ನೆನಪಿಸಿದ್ದು ಗೊತ್ತದೆ? ಗೊತ್ತಾಗಲಿಲ್ಲ. ಒಂದು ನಿಯಮ ಇದ್ದರೆ ಅದನ್ನು ಎಲ್ಲೆಡೆಗೆ ಅನ್ವಯಿಸುವಾಗ ಎಲ್ಲಿ ಅಪವಾದ ಸದೃಶವಾದ ಪ್ರಕರಣಗಳು ಉಂಟು ಅಂತ ಜ್ಞಾನಿಗಳಾದವರು ಕಂಡರಸಿ ಅದನ್ನು ಹೊರಗಿರಿಸಬೇಕು. ವೈದ್ಯ ವರ್ಗಕ್ಕೆ ಸಾಮಾನ್ಯವಾಗಿ ಸಭಾಮಧ್ಯದಲ್ಲಾಗಲಿ ಉಳಿದಡೆಗಳಲ್ಲಾಗಲಿ ವೈದಿಕ ಉಪಕ್ರಮಗಳಲ್ಲಾಗಲಿ ಯಾಕೆ ಸ್ಥಾನ ಗೌರವ ಇಲ್ಲ ಅಂದರೆ ಅವರ ಕರ್ತವ್ಯ ಪರತೆಯಿಂದಾಗಿ ಅವರಿಗೆ ಶೌಚಾಶೌಚಗಳು ಸಿದ್ಧಿಸುವುದಿಲ್ಲ ಎಂಬ ಕಾರಣ ಸಾಮಾನ್ಯ ಬುದ್ಧಿಗೆ ಗ್ರಾಹ್ಯವಾಗಿದೆ. ಮತ್ತೊಂದು ಮಿಥ್ಯಾ ಜಗತ್ತನ್ನು ಸೃಷ್ಟಿ ಮಾಡುವ. ಅಲ್ಲ, ಮಿಥ್ಯಾ ಜಗತ್ತನ್ನು ಸೃಷ್ಟಿ ಮಾಡುವುದು ಅಂತಂದ್ರೆ ಈಗ ನೀನಿದ್ದದ್ದು ಸತ್ಯ ಅಂತ ಹೇಳಿದ್ಯಾ? ಅಲ್ಲ, ನಾನಿರುವುದು ಇಲ್ಲಿಗಿಂತ ಸತ್ಯ. ಇಲ್ಲಿಗಿಂತ ಸತ್ಯ ಅಂತ ಆದ್ರೆ ಪಾರಮಾರ್ಥಿಕ ಸತ್ಯ ಅಂತ ಪಾರಮಾರ್ಥಿಕ ಸತ್ಯ ಅದಕ್ಕಿಂತ ಹೆಚ್ಚು ಸತ್ಯ. ಅದೇ ಹಾಕುವಂತಾದ್ರೆ ಮಿಥ್ಯೆಯ ಒಳಗೆ ಸೇರಿ ಹೋಗುತ್ತಾ ನೀನು ಇದನ್ನು ಆಕ್ಷೇಪಿಸುವುದಕ್ಕೆ ನೆಲೆ ಆಗುದು. ಇಲ್ಲಿಗಿಂತ ಅದು ಮೇಲೆ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ಹೇಳಿದ್ದು. ಈಗ ನಿಲ್ಲಿಗಿಂತ ನಾವು ಅದಕ್ಕಿಂತ ಮೇಲಿನದನ್ನು ಕಾಮಿಸುವಾಗ ಮೇಲೆ ಯಾರಿಗೂ ಕಾಮಿಸುವುದು ಬೇರೆ, ಇರುವ ಸ್ಥಾನ ಬೇರೆ. ಇರುವ ಸ್ಥಾನ ಮೇಲೆ ಹೋಗುತ್ತಾದ್ರೆ ಸುಧರ್ಮಾಧಿಪತಿ ಸಪ್ತರ್ಷಿಗಳು ಬಂದಾಗ ಸುಧರ್ಮಾಧಿಪತಿಗೆ ಸಪ್ತರ್ಷಿಗಳು ವಂದಿಸುವ, ಸಪ್ತರ್ಷಿಗಳಿಗೆ ಸುಧರ್ಮಾಧಿಪತಿ. ನಾನೇ ವಂದಿಸು. ಯಾರಿಗೆ? ಸಪ್ತರ್ಷಿಗಳಿಗೆ. ಕೆಳಗಿಂದ ಬಂದವರಿಗೆ ಮೇಲೆ ಇದ್ದ ನೀನು ಯಾಕೆ ನಮಸ್ಕಾರ ಮಾಡಿ? ಅವರ ಸ್ಥಾನ ಗೌರವ. ಹಾಗಾದರೆ ಸ್ಥಾನ ಗೌರವ ಎಲ್ಲ ಋಷಿಗಳಿಗೆ ವಂದಿಸಬೇಕು ಅಂತ ನಾನು ಹೇಳಿದ್ದಲ್ಲ. ಆದ್ದರಿಂದಲೇ ಸ್ವರ್ಗದ ಭೋಗ ಕಾಮನೆಯನ್ನು ಬಿಟ್ಟು ಅದಕ್ಕಿಂತ ಅತೀತವಾದದ್ದನ್ನು ಕಾಮಿಸಿ ತಪಶ್ಚರ್ಯೆಯಲ್ಲಿ ತೊಡಗಿರುವಂತಹ ಋಷಿಮನಿಗಳು ಸುರಪನಿಗಾದರೂ ಮಾನ್ಯರೇ ಆಗುತ್ತದೆ ಆಗ್ತಾರೆ, ಗೌರವಾರ್ಹರೇ ಆಗುತ್ತಾರೆ. ಆದ್ದರಿಂದ ಇವರು ದೇವಭೇಷಜರ ಸ್ವಯಂ ತಮ್ಮ ಶೌಚವನ್ನು ಕಾಪಿಡ್ತಾ ಸೂರ್ಯಪಥಕ್ಕೆ ಬರಬಹುದಾದ ಅಂತರಾಯಗಳನ್ನು ನೀಗುತ್ತಾ ವಿಶೋಧನೆಯ ಪೂರ್ವದಲ್ಲೇ ಇವರು ಬಂದು ಸೂರ್ಯನ ಬೆಳಕಿನ ಪಥವನ್ನು ಸುಗಮವಾಗಿಸುವ ಹೊಣೆ ಹೊಂದಿದ್ದಾರೆ ಅಂದರೆ ಅವರ ಯೋಗ್ಯತೆ ಎಂತದ್ದು, ಅವರ ರಜಸ್ ಎಂತದ್ದು, ಅವರ ಪ್ರಾಪ್ತಿ ಎಂತದ್ದು, ಆತ್ಮೋದ್ಧಾರದ ಮಾರ್ಗದಲ್ಲಿ ಅವರಿದ್ದಂತಹ ವಿದ್ಯೆಗಳಂತದ್ದು, ಅವರಿಂದ ಲೋಕಕ್ಕೆ ದೇವವರ್ಗವನ್ನು ಒಳಗೊಂಡು ಆದ ಉಪಕಾರ ಎಷ್ಟು, ಇದೆಲ್ಲವನ್ನು ಮಾನಿಸುವಾಗ ಕೇವಲ ವೈದ್ಯರು ಎಂಬ ಒಂದು ಕಾರಣಕ್ಕೆ ಮೂಢಮೂಲವಾದ ಒಂದು ನಂಬಿಕೆಯನ್ನು ಶಿಷ್ಟಾಚಾರವನ್ನು ಆಧಾರವಾಗಿರುವ ಇವರನ್ನೇ ಪಂಕ್ತಿವಾಗಿರುವಂತ ಮಾಡುವುದು ಎಷ್ಟು ಮಾತ್ರಕ್ಕೂ ಸಹನೀಯವಾಗುವಂತಹ ಕ್ರಮವಲ್ಲ. ಒಂದು ಮತ್ತೆ ನೀನು ಇಲ್ಲಿ ಈಗ ಈ ವಿಧಾನದಲ್ಲಿ ಒಂದು ಆಕ್ಷೇಪಿಸಿದ್ದೆ. ಯಾಕೆ ಯಜಮಾನರಾಗಿ ಭವಿಷ್ಯವನ್ನು ಸಿದ್ಧಪಡಿಸುವುದಕ್ಕಾಗಿ ಬೇಕಾದ ದ್ರವ್ಯ ಸಂಚಯನ ಮಾಡಿ ಅದನ್ನು ಬಿಟ್ಟುಕೊಟ್ಟವರು ಸರಿಯಾದ ಸಂಬಂಧದಲ್ಲಿ ಅಳಿಯನಾದರೂ ಈ ಯಜ್ಞದ ಅಧ್ವರಿತನವನ್ನು ವಹಿಸಿ ಅದರ ನೇತಾರನಾಗಿ ವಿಧಿವಿಧಾನಗಳ ಕುರಿತಾದಂತಹ ನಿರ್ದೇಶನವನ್ನು ಸಮುಚಿತವಾದ ವಿಧಾನದಲ್ಲಿ ಕೊಡಮಾಡ್ತಾ ಇರುವುದು ಭೃಗುಸುತನಾದಂತಹ ಚಮದ ಮಹರ್ಷಿ ನಾನು.
ಪಡೆಯುವುದು ಅವರು. ನೀ ಪ್ರಕಟನಾಗಿ ವಿರೋಧಿಸುವುದು ಯಾಕೆ? ವಿರೋಧಿಸುವುದಕ್ಕೆ ಕಾರಣ ನಾನು ಹೆಚ್ಚಿನ ಹರಿಸಿಗೆ ಅಧಿಕಾರ ಹೆಚ್ಚದಾಗಿ ನೀವು ಕೊಟ್ಟರೆ ಅವರು ತಗೊಳ್ಳಿಕ್ಕೆ ಅದು ನಿನ್ನ ಮನೆಯ ಕಾರ್ಯಕ್ರಮ ಅಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ. ಪ್ರಪಂಚಕ್ಕೆ ಸಂಬಂಧಿಸಿದ ಹೌದಾದ್ರೆ ಹಾ. ಈಗ ನೀನೊಂದು ಕೇಳಿದೆಯಲ್ಲ, ಏನು? ನಿನಗೆ ಹುಟ್ಟಿದ ಮಗು ಹೇಗೆ ಹುಟ್ಟಬೇಕು ಅಂತ? ಹಾ. ಕುರುಡರಾಗಿ ಹುಟ್ಟಬೇಕು, ಕುಂಟನಾಗಿ ಹೌದು, ಹುಟ್ಟಬೇಕು, ಹೌದು. ವಿಕಲಾಂಗರಾಗಿ ಹುಟ್ಟಬೇಕು. ಹೌದು. ಅವಿಧಿನ ಕೃತಮೇವ. ಹೌದು. ನಾವು ಮಾಡಿದ್ದು ವಿಧಿರಹಿತವಾಗಿದ್ದರೆ, ಹಾ. ತಪ್ಪಾದದ್ದಾಗಿದ್ದರೆ ಹಾ. ಫಲದಲ್ಲಿ ದೋಷ ತೋರಿಸಬಹುದಲ್ಲ. ಹೀಗೆ ಯಾಕೆ ಬಂದೆ? ಅದಕ್ಕೆ ಮೊದಲೇ ಎಚ್ಚರಿಸಿದ್ದು ನೀನು ಅಂಥದ್ದನ್ನು ಹುಟ್ಟಿಸಬೇಡ. ಯಾರು ಕೇಳಿದ್ದು? ಈಗ ಪುತ್ರಗಾಮ ಇಂದ್ರನ ಬಗ್ಗೆ ಗೌರವ ಇರಿಸಿಕೊಂಡು, ದೇವತೆಗಳ ಬಗ್ಗೆ ಗೌರವ ಇರಿಸಿಕೊಂಡು ನೀನು ವಿಧಿ ಮೀರಿ ಮಾಡಬೇಡ ಅಂತ ಮೊದಲು ಎಚ್ಚರಿಸಿದ. ವಿಧಿ ಮೀರಿ ಅಂತ ಹೇಳಿ ಈಗ ಒಂದು ವೇಳೆ ಮಾಡುವುದಾದ್ರೆ ವಿದ್ಯಾಪದ ಹುಡ್ತದೆ. ಅಲ್ಲ, ವಿಧಿ ಮೀರಿ ಮಾಡುವುದಕ್ಕೆ ವಿಧಿಯನ್ನು ನಿರ್ಣಯಿಸುವುದು ಯಾರು? ಇದನ್ನು ನಿರ್ಣಯಿಸುವ ಮೇಲ್ವರ್ಗದವರು. ಮೇಲ್ಲೋಕದವರಲ್ಲ, ಋಷಿಗತರು. ಹೇಗೆ? ಯಾರು ಹೇಳಿದ್ರು ನಿನಗೆ? ಯಾರು? ಯಾರು ಮಂತ್ರಗಳನ್ನು ಅಪೌರುಷೇಯ ಇಂದ್ರಸ್ಯ ಪ್ರಥಮತಃ ದರ್ಶನತಃ ಋಷಿತ್ವ. ಹಾ. ಅಪೌರುಷೇಯವಾದ ಮಂತ್ರವನ್ನು ಪ್ರಥಮತಃ ಕಂಡರಿಸುವುದು ಋಷಿಗಳು, ಇರ್ಲಿ. ದೇವತೆಗಳಲ್ಲ. ಇರ್ಲಿ. ಆದ್ದರಿಂದಲೇ ಮಂತ್ರಭ್ರಷ್ಟರವರು ನೀವು. ಮಂತ್ರಭ್ರಷ್ಟರಾದ ವಿನಿಯೋಗ ಕ್ರಮ ನಿರ್ಣಯಿಸಿದ್ಯಾ? ಅಲ್ಲ, ವಿನ್ಯಾಸಕ್ರಮ ನಿರ್ಣಯಿಸುವುದು ಯಾರು? ಈಗ ಹೊಸತೊಂದನ್ನು ನಿರ್ಣಯಿಸುವಾಗ ಅದಕ್ಕೆ ಅರ್ಹತೆ ಅಂತ ಬೇಡ. ಅರ್ಹತೆ ಇರುವುದು ಋಷಿತ್ವವೇ. ಅಲ್ಲ, ಋಷಿತ್ವ ಅಂದ್ರೆ ಯಾವ ಋಷಿತ್ವ? ಯಾವ? ಹಿತವಂತ ಋಷಿ ಅಲ್ಲ ಮಂತ್ರವನ್ನು ನಿರ್ಣಯಿಸುವುದಾ? ನಾನು ಕಂಡರಿಸಿದಂತಹ ಮಂತ್ರದಿಂದ ಹಾ. ಅಗ್ನಿ ದೇವತೆಗಳಿಗೆ ಹವಿತಾನ ಮಾಡುವುದಕ್ಕೆ ಮಂತ್ರಶುದ್ಧ ಗೊತ್ತುಂಟು. ಆಗಲ್ಲ. ಈಗ ಒಂದು ಮಂತ್ರವನ್ನು ಅರಸಬೇಕಾದ್ರೆ ಅವ ಒಂದು ಸಪ್ತರ್ಷಿ ಮಂಡಲದಲ್ಲಿ ಒಬ್ಬ ಆಗಬೇಕು, ಬ್ರಹ್ಮರ್ಷಿ ಆಗಬೇಕು. ಮತ್ತೆ ಮತ್ತೆ ಹೇಗೆ? ಮಂತ್ರಭ್ರಷ್ಟಾರನಾದ ಋಷಿಯ ಮಂತ್ರವನ್ನು ವಿನಿಯೋಗಿಸುವುದು ಹೇಗೆ? ಹಾ. ಯಾವ ಕಾಮನೆಯನ್ನು ಯಾವ ದೇವತಾ ಸಂಪ್ರೀತಿಯಿಂದ ಈಡೇರಿಸಿಕೊಳ್ಳುವುದು ಹಾ. ಅದನ್ನು ನಿರ್ಣಯಿಸುವಲ್ಲಿ ಹಾ. ಸ್ವಯಂ ಪರ್ಯಾಪ್ತನಿದ್ದಾರೆ. ಹಾ. ದೇವಾನುಮತಿ ಅನಿವಾರ್ಯತೆ ಇಲ್ಲ. ತಡಿ ಹಾ. ತಾನು ನಿರ್ಣಯಿಸಿದಂತೆಯೇ ಮಾಡಿದ ವಿಧಿಯ ಅಂಗವಾದ ಫಲಾಫಲಗಳನ್ನು ಹಾ. ದೇವಾನುಗ್ರಹದಂತೆ ಕೊಡ್ತಾರೆ. ಹಾ. ದೇವತೆಗಳಿಗೆ ಕರ್ತೃತ್ವ ಇರುವುದು ಹಾ. ಫಲಾಫಲಗಳ ನಿರ್ಣಯ ಮಾಡುವಲ್ಲಿ ಬಿಟ್ಟರೆ ಹಾ. ವಿನಿಯೋಗ, ಮಂತ್ರ ವಿನಿಯೋಗ ವಿಧಾನ ನಿರ್ಣಯದಲ್ಲಿ ಅರಿವೇ ಅಲ್ಲ. ಹಾ. ಆ ಕಾರಣದಿಂದಲೇ ಹಾ. ನಾವು ಮಾಡುತ್ತ ಅನುಚಿತವಾದಂತಹ ಕರ್ಮವೇ ಹೌದಾದರೆ ಹಾ. ಅಶ್ವಿನಿ ದೇವತೆಗಳಿಗೆ ಕೊಟ್ಟದ್ದು ಅಪಾತ್ರದಾನವಾಗಿ ಸೋಲವೋ ಹರಿಯೋ ಹೌದು ಅಂತ ಆದರೆ ಹಾ. ನೀವು ಫಲದಲ್ಲಿ ವಿರೋಧವನ್ನು ತೋರಬೇಕು ಬಿಟ್ಟರೆ ಹಾ. ಕೃತ್ಯವನ್ನು ಆಕ್ಷೇಪಿಸುವುದಕ್ಕಿಲ್ಲ. ಫಲ- ಆದ್ದರಿಂದ ಹೇಳಿದ್ದು ಈಗ ಹಾ. ಮಂತ್ರಾಧೀನವಾದ ದೈವತೆಯ ನನಗೆ ಅರ್ಥ ಆಗುತ್ತದೆ. ಹಾ. ಹಾ. ನಿನ್ನ ಕಷ್ಟ ನನಗೆ ಅರ್ಥ ಆಗ್ತದೆ. ಕಷ್ಟ ಇಲ್ಲ. ಮಾಡ್ತಾ ವಿಧಿ ಸರಿ, ಮಾಡ್ತಾ ಇರುವ ವಿಧಿ ಸರಿ ಉಂಟು. ಹಾ. ವಿನಿಯೋಗ ಆಗ್ತಾ ಇರುವ ಮಂತ್ರವೂ ಸರಿ ಉಂಟು. ಸರಿ ಉಂಟು. ಸಂಕಲ್ಪದಲ್ಲೂ ಪಾರಿಶುದ್ಧಿ ಉಂಟು. ಹಾ. ಯಾಗ ಹೀಗೆ ಪೂರ್ಣವಾದರೆ ಹಾ. ಸತ್ಸಂತಾನವನ್ನು ಸರಿಯಾಗಿ ಪಡೆದ ಇಂದ್ರನಿಗೂ ನಿರ್ವಾಹ ಇಲ್ಲ, ಯಮನಿಗೂ ನಿರ್ವಾಹ ಇಲ್ಲ. ಹಾ. ಆದ್ದರಿಂದಲೇ ಹಾ. ಈಗ ಸತ್ಸಂತಾನ ಈ ಯಾಗದಿಂದ ಸಿದ್ಧಿಸಿದರೆ ಹಾ. ನಾಳೆ ಅಶ್ವಿನಿ ದೇವತೆಗಳಿಗೆ ಹವಿಸನ್ನು ಸೋಮವನ್ನು ಕೊಡುವವರ ಸಾಲು ದೊಡ್ಡದಾಗಿ ಹೋಗುತ್ತದೆ. ಹಾ. ಸುಧರ್ಮ ಸಭೆಯ ಅಧಿಪತಿಯಾಗಿ ನೀನು ಮಾಡಿದಂತಹ ನಿರ್ಣಯ ಏನುಂಟು ಹಾ. ಅದು ಬಲಹೀನ ಅಂತಾಗುತ್ತದೆ. ಹಾ. ಅದು ತುಚ್ಛ ಅಂತಾಗುತ್ತದೆ. ಹಾ. ಅದು ಅವಗಣಿತವಾಗುತ್ತದೆ. ಹಾ. ಅಮಾನ್ಯವಾಗುತ್ತದೆ. ಹಾ. ನೀನು ಮಾಡಿದ ಒಂದು ನಿರ್ಣಯದ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹಾ. ಯಾಗವಂತದಲ್ಲೇ ಪ್ರಕಟರಾಗಿ ಅವಿದ್ಯೆಯಿಂದ ನೀನು ಆಕ್ಷೇಪ ಮಾಡ್ತಾ ಇದ್ದಿ. ಆ ಕಾರಣದಿಂದ ನೀನು ಯೋಚಿಸಿದ್ದು ಅಲ್ಲೇ ಅಲ್ಲ, ನಾನು ಭಯದಿಂದ ಬಂದದ್ದೇ ಅಲ್ಲ. ನಾನು ವಿಧಿಯನ್ನು ಮೀರಿದವರು ಅಂತ ಫಲದಲ್ಲೇ ತೋರಿಸಿದ್ದೆ. ಯಾಕೆ ಬೇಗ ಬಂದದ್ದು ಗೊತ್ತುಂಟು? ಅದಕ್ಕೆ ನನಗೆ ಹೇಳಿದ್ದು ನಾರದರು. ಏನು? ಈ ಯಾಗದ ವಿಷಯವನ್ನು ಹೇಳಿದ್ದು ನಾರದರು. ನಾರದರು ಹೇಳಿದ ಕಾರಣ ಮೂರು ಲೋಕದ ಕ್ಷೇಮದ ಬಗ್ಗೆ ಯೋಚಿಸುವವರು ಹೇಳಿದ ಮೇಲೆ ಮೊದಲಾಗಿ ಎಚ್ಚರಿಸುವ ಎನ್ನುವ ಕಾರಣಕ್ಕಾಗಿ ಬಂದದ್ದು. ನಾರದರು ನೀನು ಹೇಳಿದ್ದು ಒಳ್ಳೆದಾಯ್ತು. ಹಾ. ನಾರದರು ದೈತ್ಯದಾರವರನ್ನು ಒಳಗೊಂಡು ಹಾ. ದೇವಾನುದೇವತೆಗಳ ಕಾರಕ ಹಾ. ಕಾರಕಾರಕ್ಕೆ ಬಂದು ಅನೇಕ ಸಲಹೆ ಕೊಟ್ಟಿದ್ದಾರೆ. ಹಾ. ಸತ್ತವರು ತೋರಿಸಿದ್ದಾರೆ. ನಾರದರನ್ನು ನಾವು ಸ್ವೀಕರಿಸಿದ ಕ್ರಮ ಸರಿಯಾಗಲಿಲ್ಲ. ಹಾ. ಬದುಕಿನವರು ತೋರಿಸಿದ್ದಾರೆ. ಹಾ. ನಾರದರ ವಾಚಿನ ಮತಿತಾರ್ಥರ ಬಗ್ಗೆ ಸರಿಯಾಗಿ ಗ್ರಹಿಕೆಯಾಗಿದೆ. ಹಾ. ಆದ್ದರಿಂದಲೇ ಹಾ. ನಾರದರು ಹೇಳಿದ್ದನ್ನು ಒಪ್ಪಿದವರೆಲ್ಲ ಸರಿ ಅಂತಿಲ್ಲ. ಹಾ. ಅದನ್ನು ಯಾವ ವಿಧಾನದಿಂದ ಅರ್ಥಕಲ್ಪನೆ ಮಾಡಿ ಒಪ್ಪಿದ್ದಾರೆ ಹಾ. ಪರಿಣಾಮದಲ್ಲಿ ಗೊತ್ತಾಗ್ತದೆ. ಹಾ. ಆದ್ದರಿಂದ ಹಾ. ನಾರದರ ಮಾತಿನ ಪ್ರಾಮಾಣ್ಯವನ್ನು ನೀನು ಮುಂದೆ ಅವರು ಹೇಳಿದಂತ ತೊಡಗಿತ್ತು ಅಂತ ಹೇಳಿದರೆ ಹಾ. ಅದನ್ನು ನಮಗೆ ಮಾನ್ಯ ಮಾಡುವುದಕ್ಕಾಗುತ್ತದೆ. ನಾರದರ ಯೋಗ್ಯತೆ ಉಂಟು. ಹಾ. ಜ್ಞಾನ ಮಾರ್ಗದಲ್ಲಿ ಮಾತ್ರ ಅವರಿಗೆ ಅರ್ಹತೆ ಇದೆ. ಹಾ. ಹಾಗೆ ಹೇಳುವುದಾದರೆ ಹಾ. ಅವರು ದೇವರ್ಷಿಗಳಾದರು, ಹಾ. ಜ್ಞಾನ ಮಾರ್ಗಾವಲಂಬಿಗಳಾದರು, ಹಾ. ಕರ್ಮದಲ್ಲೂ ಜ್ಞಾನದಲ್ಲೂ ಸಮಾನಾಧಿಕಾರವನ್ನು ಹೊಂದಿದಂತಹ ಹಾ. ಬ್ರಹ್ಮರ್ಷಿ ವರೇಣ್ಯರಿಂದ ಒಳಗೊಂಡಂತಹ ಹಾ. ಋಷಿ ಸದಸ್ಯರಲ್ಲಿ ಪರಿಗಣಿಸಲ್ಲ. ಹಾ. ಸರಿಯಾದ ಮಹಾರಾಜರ ಯಾಜಮಾನ್ಯದ ಈ ಪುಸ್ತಕವಾದದಲ್ಲಿ ಹಾ. ಅವಿಧಿಪೂರ್ವಕವಾದದ್ದು ಯಾವುದೂ ಇಲ್ಲ. ಹಾ. ಅಮಂತ್ರಕವಾಗಿ ಯಾವ ಕ್ರಿಯೆಗಳು ನಡೀತಾ ಇಲ್ಲ. ಹಾ. ಅವೈದಿಕವಾಗಿ ಇಲ್ಲಿ ಏನೂ ಸಾಧಿತವಾಗ್ತಾ ಇಲ್ಲ. ಹಾ. ಸಮುಚಿತವಾಗಿ ಸಮರ್ಪಕವಾಗಿ ಸಾಗುತ್ತಾ ಇರುವಂತಹ ಹಾ. ಈ ಅರ್ಜುನದಲ್ಲಿ ಹಾ. ಪೂರ್ವದಲ್ಲಿ ಅರ್ಧದಲ್ಲಿ ಬಿಟ್ಟಂತಹ ನಿರ್ಣಯ ಹಾ. ಅನುಷ್ಠಾನವಾಗುತ್ತಾ ಇರುವುದು. ಹಾ. ಪೂರ್ವದ ಪ್ರಕರಣ ಗೊತ್ತಿಲ್ಲದೆಯೇ ತೊಡಗಿದ್ದಲ್ಲ. ಏನದು? ಗುರು ಮಹರ್ಷಿಗಳ ನೇತೃತ್ವದಲ್ಲಿ ನನ್ನ ಅಪ್ಪನ ನೇತೃತ್ವದಲ್ಲಿ ಹಾ. ವರುಣ ಸಂಕಲ್ಪಿಸಿದಂತಹ ಯಾಗದಲ್ಲಿ ಹಾ. ಒಂದು ವಿವೇಚನೆ ನಡೆಯಲಿ ಅಂತ ಒಡನಾಡಿದ ಹಾ. ಹವಿಸು ಕೊಡಬಾರದು ಅಂತ ವರುಣ ನಿರಾಕರಿಸಿದರು. ದೇವವರ್ಗದಲ್ಲಿ ಕೊಡಬೇಕು ಅಂತ ಹೇಳಿಲ್ಲ. ಒಂದು ಮಾತು ವಿಚಾರಿಸಿದ್ರು.
ನಿಷೇಧಿಸಿದ ವಿಧಿವಾಕ್ಯ ನಿಷೇಧಾತ್ಮಕವಾಗುಂಟ. ಇಲ್ಲ. ಹಾಗಾದ್ರೆ ವಿವೇಚನ ನಡೆಯಲಿ ಅಂದ್ರೆ ಈ ಕಾಲದಲ್ಲಿ ಇನ್ನು ಮುಂದೆ ಹೀಗೆ ಪರಿವರ್ತನೆ ಆಗಬೇಕು ಅಂತ ದೇವ ಸದಸ್ಯರಲ್ಲಿ ನಿರ್ಣಯ ಆಗುತ್ತದೆ. ಒಂದು ವಿಷಯ ಇದ್ದಾಗ ಋಷಿಗಳಾಗಿ ನಮ್ಮ ಅಯ್ಯ ಅದನ್ನು ಸಮರ್ಪಿಸಿಕೊಂಡ ವೇಳೆಯಲ್ಲಿ ಪ್ರಬಲವಾಗಿ ಆಕ್ಷೇಪಿಸಿದವರು ನೀನು. ನನ್ನ ಅಪ್ಪನೇ ಅರ್ಧದಿಂದ ಯಜ್ಞವನ್ನು ಬಿಟ್ಟು ತೆರಳುವಂತ ಪ್ರಚೋದಿಸಿದವರು ನೀನೇ. ಹಾಗಾದ್ರೆ ಆಗ್ರಹದಿಂದಲೇ ಒಂದು ವಿಚಾರ ವಿನಿಮಯಕ್ಕೆ ಆತ್ಮದ ಕಡೆ ತನ್ನ ಅಂಕೆಯಲ್ಲೇ ವೈದಿಕ ಪ್ರಕ್ರಿಯೆಗಳು ನಡೆಯಬೇಕು ಅಂತ ನಿರ್ಬಂಧಿಸುವುದಕ್ಕೆ ಹೊರಟ ದೇವಪತಿ ಮಂತ್ರಾಧೀನರಾಗಿರುವಾಗ ನಮಗ ಮಾನ್ಯ, ಮಂತ್ರಾತಿಕ್ರಮಣ ಮಾಡುವಾಗ ಅವನೇ ಅಮಾನ್ಯ ಆಗಿದ್ದಾನೆ. ನೀನೊಂದು ಮಾತು ಕೇಳಿದೆಯಲ್ಲ, ಏನು? ಸಿಂಹಾಸನದಲ್ಲಿದ್ದವರಿಗೆ ಗಡ್ಡ ಬಿಟ್ಟವರು ನಮಿಸುವುದು, ಗಡ್ಡ ಬಿಟ್ಟವರಿಗೆ ಸಿಂಹಾಸನದಲ್ಲಿದ್ದವರು ನಮಿಸುವುದು. ನಾವಿಷ್ಟು ಕುಸಿಡಿ ಮತ್ತು ಕುಸಿಡಿ ಪಕ್ಷಾದವರು ನಮ್ಮ ಪಾಲಿಗೆ ವಿಷ್ಣುವಾಗಿ ಒದಗಿದ್ದಾನೆ. ಅವರೊಬ್ಬನೇ ವಿಷ್ಣು ಅಂಶ ಹುಟ್ಟಿದ ಗೊತ್ತಾಗ್ತದೆ. ಆ ಕಾರಣದಿಂದಲೇ ಅವರು ಪೀಠಸ್ಥರಾಗಿರುವಾಗ ಕೆಳಗಿದ್ದವರು ಆ ಸ್ಥಾನ ಗೌರವವನ್ನು ಮಾನಿಸಿ ಋಷಿಗಳಾದರೂ ಮಾನಿಸ್ತಾರೆ. ಪೀಠ ಬಿಟ್ಟು ಅವನೇ ಇಳಿದ ಕಾಲದಲ್ಲಿ ಈಗ ಈ ಋಷಿಮುನಿಗಳಿಗೆ ಆ ಪೀಠಾಧಿಕಾರಿಯೇ ವಂದಿಸ್ತಾರೆ. ಇದು ಪಾರಂಪರಿಕವಾದ ಪರಿಭಾವನೆ. ಇದು ಎಲ್ಲಿ ಹೇಗೆ ಹೊಂದಬೇಕು ನಿದರ್ಶಕವಾಗಿ ನನ್ನ ಆಕ್ಷೇಪ ಅದಲ್ಲೇ ಅಲ್ಲ. ನಾಪತ್ರಿಪತಿ ವಿಷ್ಣು ಎನ್ನುವ ಕಾರಣಕ್ಕಾಗಿ ನೀನು ವೈಕುಂಠದ ವಿಷ್ಣು ಆಗ್ತೀಯೋ, ಬ್ರಾಹ್ಮಣನ ಮಾಡೋದನ್ನು ನಿನಗೆ ಮಾಡ್ಲಿಕ್ಕೆ ಆಗ್ತದೆ. ಈಗ ನಮಸ್ಕಾರ ಮಾಡೋದು ಯಾರಿಗೆ ಅನ್ನೋದು ಪ್ರಶ್ನೆ. ಪ್ರಬಲವಾದಂತಹ ಉಪಾಧಿಯಾಗಿ ರಾಜನನ್ನೇ ಅಂಗೀಕರಿಸಿ ವಿಷ್ಣುವನ್ನು ಆರಾಧಿಸಿದರೆ ವೈಕುಂಠವಾಸಿಯಾದ ವಿಷ್ಣುವಿಗೂ ಅದಕ್ಕೂ ವ್ಯತ್ಯಾಸ ಇಲ್ಲದೆ ಅನುಗ್ರಹ ಆಗ್ತದೆ. ಯಾಕಾಗುವುದಿಲ್ಲ? ಉಪಾಧಿಯಲ್ಲಿ ಲೋಹದಲ್ಲಿ ಆಗ್ತದಂತೆ, ಅಗ್ನಿಯಲ್ಲಿ ಆಗ್ತದಂತೆ, ಜಲದಲ್ಲಿ ಆಗ್ತದಂತೆ, ಬೆಳಕಿನಲ್ಲಿ ಆಗ್ತದಂತೆ. ಉಪಾಧಿಗಳಲ್ಲಿ ನಾವು ಕಂಡುಕೊಂಡು ಆರಾಧಿಸುವಂತಹ ಸಂತ ಯಾವುದು? ಅದ ಉಪಾಧಿಯನ್ನೇ ಅನುಗ್ರಹಿಸಬೇಕು. ನಾವಿಷ್ಟು ಪೃಥ್ವೀಪತಿ ಎಂಬಲ್ಲಿ ಅವರನ್ನೇ ಕಂಡು ಮಾನಿಸಿ ಅನುಸರಿಸಿ ವಿಷ್ಣುವಿನ ಪರಮಾನುಗ್ರಹವನ್ನು ಬೇಕಾದರೆ ಹೊಂದುವುದಕ್ಕಾಗುತ್ತದೆ. ಆದ್ದರಿಂದ ವಿಧಿ ಇದ್ದದನ್ನು ವಿಧಾನ ಇದ್ದದನ್ನು ಇಲ್ಲಿ ಆಕ್ಷೇಪಿಸುವುದಕ್ಕೂ ಹೊರಡಬೇಡ. ಇಲ್ಲಿ ಅವಿಧಿಪೂರ್ವಕವಾಗಿ ಯಾವುದೂ ಆಗುವುದಿಲ್ಲವಾದ್ದರಿಂದ ಯಜ್ಞವನ್ನು ಮುನ್ನಡೆಯುವುದಕ್ಕೆ ಬಿಟ್ಟರೆ ದೇವದವರು ಉಳಿದಿಕ್ಕೆ ಇಷ್ಟು ಮಾತ್ರ. ಉಪಾಧಿಗೆ ನೀನು ಪ್ರಾಮುಖ್ಯ ಕೊಡುವುದಾದ್ರೆ ನಾನು ಉಪಾಧಿಯಾಗಿ ಬಳಸಲಿಕ್ಕೆ ಯಾವುದು ಯಾವುದನ್ನು ಇವರ ವೃತ್ತಿ ಮತ್ತು ಇವರ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ. ಶೌಚ ಇರುವ ಕಾರಣವೇ ಅಲ್ಲಿಯೂ ತಾರತಮ್ಯ ಉಂಟು. ಪ್ರಪಂಚದಲ್ಲಿ ತಾರತಮ್ಯ ಇಲ್ಲದ ಕ್ಷೇತ್ರವೇ ಇಲ್ಲ. ಎಲ್ಲ ಕಡೆ ಒಂದು ಮರದಲ್ಲಿ ಗಂಧದ ಮರಕ್ಕೂ ಅಥವಾ ಸಾಮಾನ್ಯವಾದಂತ ಯಾವುದೋ ಕೆಟ್ಟ ಮರಕ್ಕೂ ಒಂದೇ ಮೌಲ್ಯ ಇರುವುದಲ್ಲ. ಮರವೇ ತಾರತಮ್ಯ ಉಂಟು. ಆನೆಗೆ ಬೇರೆ, ಇವರಿಗೆ ಬೇರೆ, ಬ್ರಾಹ್ಮಣ ಬೇರೆ, ವೈಶ್ಯ ಬೇರೆ, ಶೂದ್ರ ಬೇರೆ, ಕ್ಷತ್ರಿಯ ಬೇರೆ. ತಾರತಮ್ಯ ಇಲ್ಲದೆ ಪ್ರಪಂಚ ಇಲ್ಲ. ದೇವಲೋಕವು ಹೊರತಲ್ಲ. ಇವರು ಮಾಡುವುದು ಸೇವಾವೃತ್ತಿ. ಸೇವಾವೃತ್ತಿಯನ್ನು ಮಾಡುವವರಾದ ಕಾರಣ ಇವರು ದೇವಲೋಕದಲ್ಲಿ ಶೂದ್ರರು. ಹಾಗಾಗಿ ಇವರಿಗೆ ಅವಿರ್ಬೋಧನೆ ಇಲ್ಲ ಅಂತ ಹೊರಗಿಟ್ಟದ್ದು. ವಿಧಿಯನ್ನು ಬದಲಿಸಬಹುದು ಎಂದಾದರೆ ಪೂರ್ವ ವಿಧಿಯಲ್ಲಿ ಪುತ್ರಗಮ್ಯತೆಯನ್ನು ಮಾಡುವುದಲ್ಲ. ನೀನು ಹೊಸಯಾಗ ಮಾಡಿ ವಿಧಿಯನ್ನು ಬದಲಿಸು. ಅದು ಬಿಟ್ಟು ಅನೇಕ ಇರಲಿ, ಅಲ್ಲಿ ಒಂದೇ ಅವರು ಸೋಮಪಾಯಿಗಳಾಗುವುದಕ್ಕೆ ವಿಧಿವಿಧಾನದಿಂದ ವಿಹಿತವಾದಂತಹ ಯಾಗದಲ್ಲೇ ಅನುಸರಿಸ್ತಾ ಇರುವುದು ಇರಲಿ. ಅದರಲ್ಲೇ ನಾವು ಸೋಮವನ್ನು ಕೊಡುವುದಕ್ಕೆ ಹೊರಟದ್ದು. ಆಗಲೇ ನೀನು ತಡೆದದ್ದು. ಆದ್ದರಿಂದಲೇ ಅದು ಅವಿಧಿಯಿಂದ ನೀನು ಆಡುವುದಕ್ಕಿಲ್ಲ. ಯಾಕಂದ್ರೆ ಇದಕ್ಕಿಂತ ಮೊದಲ ನಿರ್ಣಯವಾದ ವಿಧಿಯಾಗವನ್ನು ಮಾಡ್ಲಿಕ್ಕೆ ಹೊರಟದ್ದು. ಈಗ ವಿಧಿಯನ್ನು ಮಾಡುವುದಕ್ಕೆ ನೀವು ಆದೇ ಆದರೆ ಸುರಪತಿ ಯಾರು ಗೊತ್ತಾಯಿತು? ಸುರಪತಿಯ ಗೊತ್ತಾಯಿತು. ಋಷಿಗಳು ಹೊರಟಾಗ ನೀ ತಡೆದಿದ್ದಿ, ಮುನಿಗಳು ಮುಂದಾದಾಗ ನೀ ತಡೆದಿದ್ದು. ಹಾಗಾದ್ರೆ ವಿಧಿ ಅಂತ ನೀ ಹೇಳುವುದು ಯಾರುದನ್ನು? ಅಲ್ಲ ವಿಧಿ ಅಂತ ಹೇಳುವುದು ಅಲ್ಲ. ಮುನಿಗಳು ಹೊರಟಾಗ ತಡೆಯುವುದಕ್ಕೆ ಕಾರಣ ಉಂಟು. ಈಗ ನೀನು ಹೇಳಿದ್ಯಲ್ವಾ, ಈಗ ಅವಿರ್ನಿರ್ಣಯ ಚಾತುರ್ವರ್ಗದ ಮೂಲಕವಾಗಿ ಎಂಬುದಕ್ಕೆ ಏನಾಗಲ್ಲ. ನನಗೆ ವಿಧಿ ಹಾಗೆ ಎಲ್ಲಿ ವಿಧಿ? ಎಲ್ಲಿ ಯಾರು ವಿಧಿ ನಿರ್ಣಯ ಮಾಡಿ? ಕೆಲವೊಮ್ಮೆ ಸ್ಥಾನಪನ್ನವನ್ನು ನೋಡಿ ವ್ಯತ್ಯಾಸ ಆಗ್ತದೆ. ಇಲ್ಲದೆ ಇದ್ರೆ ಶೂದ್ರರಿಗೆ ಆಗಿರ್ಬೋದು. ಕರ್ಮಕ್ಕನುಗುಣವಾದ ತಾರತಮ್ಯವನ್ನು ಗುರುತಿಸುವುದಕ್ಕೆ ದೇವತಾ ಚಾತುರ್ವರ್ಣಿಕ ನಿರ್ಣಯ ಆದ ಸಹೋದಾರ ದೇವತಾ ಚಾತುರ್ವರ್ಣ ನಿರ್ಣಯದಿಂದಲೇ ಭವಿಷ್ಯ ಎಂಬುದಕ್ಕೆ ಪೂರ್ವ ನಿರ್ಣಯ ಏನೂ ಇಲ್ಲ. ಆ ಕಾರಣದಿಂದಲೇ ಸರ್ವವರ್ಣೀಯರಾದವರಿಗೆ
ಎಲ್ಲರಿಗೂ ಹವಿಸ್ಸು ಪ್ರಯುಕ್ತವಾಗಿರುವಾಗ ಹಾ. ಇವರನ್ನು ಮಾತ್ರ ಹೊರಗಿಡುವುದಕ್ಕೆ ಹಾ. ನೀನೊಂದು ಕುಂಟುಣವನ್ನು ತೆಗೆದ ಹಾಗಾಗ್ತದೆ. ಖಂಡಿತ. ಅದು ನನ್ನಲ್ಲಿ ನಡೆಯುವುದಕ್ಕೆ ಕುಂಟುಣವಲ್ಲ. ಮತ್ತೆ ನೀನ್ ಹೇಳಿದ್ಯಲ್ವಾ, ಋಷಿಗಳು ಬ್ರಹ್ಮರ್ಷಿಗಳು ಸತ್ತರು ಯಾರೇ ಇರಲಿ, ಎಲ್ಲ ಋಷಿ ಪರಿಷತ್ತು ಸೇರಿ ಮಾಡಿದ ಯಾಗವೇ ವರ್ಜಾಗಿದೆ. ಅದಕ್ಕುಂಟು ನಕ್ಷತ್ರದಲ್ಲಿ ಯಾರಲ್ಲ ಇರಲಿಲ್ಲ, ಇಡೀ ಪ್ರಪಂಚವೇ ಸೇರಿತ್ತು. ಏನು ಮಾನ್ಯ ಅಂತ ಆಯ್ತು? ಋಷಿಗಳು ಸೇರಿದ ಮಾತ್ರಕ್ಕೆ ಅದು ಮಾನ್ಯ ಅಂತ ಆಗಬೇಕು ಅಂತ ಇಲ್ಲ, ಕೆಲವೊಮ್ಮೆ ವರ್ಜ ಅಂತ ಆಗ್ತದೆ. ನಾನು ಒಪ್ಪಿಕೊಂಡೇನೆ ಯಾವಾಗ ಗೊತ್ತುಂಟ, ನಮಗಿಂತ ಮೇಲಿನ ಜಾಗದಲ್ಲಿದ್ದವ ಹೇಳಿದ್ರೆ ಹೇಳಿದ್ದು ಒಳ್ಳೆಯದಾಯ್ತು. ಯಾಕೆ ಯಾಗದಲ್ಲಿ ವಿಧಿ ಇಲ್ಲದೆ ಹೋಗಿ ಹವಿಸುಣ್ಣುವವರಲ್ಲಿ ದೇವೇಂದ್ರ ಇದ್ದಾರೆ. ನಾನು ಮಾಡಿದ್ದು ತಪ್ಪು ಅಲ್ಲ ಅಂತ ಹೇಳಿದ್ದ. ಈ ನಕ್ಷತ್ರಕ್ಕೆ ಹೋದದ್ದು ತಪ್ಪೇ. ಹಾ. ಅವಿರ್ನಿರ್ಣಯ ಹಾ. ಲಕ್ಷಾಂತರದಲ್ಲಿ ಹವಿಸುಂಡಂತಹ ದೇವೇಂದ್ರ ಹಾ. ಇದವಿತ್ತಮೆಂಬುದಾಗಿ ನಿರ್ಣಯಿಸುವ ಅಧಿಕಾರವನ್ನು ಆ ಕಾಲದಲ್ಲಿ ಕಳ್ಕೊಂಡಾಗಿ ಇನ್ನು ಹೇಳುವುದಕ್ಕೆ ನಿನ್ನ ತಲೆ ಮೇಲಿದ್ದವರು ಬರಬೇಕು. ನೀನಲ್ಲ. ಅದೇ ನಿನಗೆ ಅಧಿಕಾರವೇ ಇಲ್ಲ. ಅದೇ ಹೌದಾದ್ರೆ ಏನು ಅಧಿಕಾರ? ನಿನ್ನ ಅಪ್ಪ ಗುರುಗೂ ಇದ್ದ, ಅವನು ವಿವೇಚನೆಗೆ ಜನ ಅಲ್ಲ. ನೀನು ಹಾಗೆ ಒಂದು ಪ್ರಕರಣವನ್ನು ಯೋಚಿಸಿ ದೇವತನಿಗೆ ಅಧಿಕಾರ ಇಲ್ಲ ಅಂತ ಹೇಳಬೇಡ. ಯಾಕಂದ್ರೆ ಎಷ್ಟೋ ಸಂಘರ್ಷಗಳಿದ್ರು, ಅವರೆಲ್ಲ ಅಧಿಕಾರ ಕಳೆದುಕೊಳ್ಳಿಲ್ಲ. ಬೃಹಸ್ಪತಿಗಳಿದ್ರು, ಅವರ ಅಧಿಕಾರ ಕಳೆದುಕೊಳ್ಳಿಲ್ಲ. ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು, ಎಲ್ಲರೂ ಅಧಿಕಾರ ಕಳೆದುಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಆ ಪ್ರಕರಣವೇ ವರ್ಜ್ಯವಾದದನ್ನು ಮಾಡಕೂಡದು ಎನ್ನುವುದಕ್ಕೆ ನಮಗೆ ದೊಡ್ಡ ಪಾಠ. ಇನ್ನೊಂದು ಹೇಳಿದ್ದೇನೆ, ಆ ಪ್ರಕರಣದಲ್ಲಿ ವರ್ಗವಾದವನ್ನು ಮಾಡಕೂಡದು ಅಂತ ನಿರ್ಣಯಿಸಿದ್ಯಾರು? ಯಾರು ನಿರ್ಣಯಿಸಿದ್ದ? ಆ ಪ್ರಕರಣವೇ ಆ ಪ್ರಕರಣ ನಿರ್ಣಯಿಸಿದ್ಯಾರು? ನೀನು ಯಾಕೆ ಬಂದದ್ದು? ಯಾವಾಗ ಹರಿ ನಿರ್ಣಯಿಸುವಂತಹ ಪ್ರಕರಣದಲ್ಲಿ ನೀನು ಬಂದದ್ದು ಯಾಕೆ? ಹರಿ ನಿರ್ಣಯಿಸಿದ ಯಾವಾಗ? ಹರಿ ಯಾವಾಗ ನಿರ್ಣಯ ಆಗತ್ತು? ಅದಕ್ಕಿಂತ ಪೂರ್ವದಲ್ಲಿ ನಿರ್ಣಯ ಆಯ್ತಾ? ಅದರಲ್ಲಿ ಅದು ನಿರ್ಣಯಿಸಿದ್ರೆ ಏನಾಯ್ತು? ಏನಾಯ್ತು? ನಿರ್ಣಯಿಸುವುದಕ್ಕೆ ಹರಿಯಿಂದ ಆಗಿಸಿದ್ದ ಅದು ಮಾತ್ರ ತಪ್ಪು. ಅದೇ ಸಿದ್ಧಾಂತ ನೀನು ಬಂದದ್ದು. ಹರಿ ನಿರ್ಣಯಿಸುವುದಕ್ಕೆ ಎಲ್ಲೋ ಅದೇ ಸಿದ್ಧಾಂತಲ್ಲ. ವರ್ಜ್ಯವಾದ ಯಾಗಕ್ಕೆ ನೀವು ಹೋದದ್ದು ತಪ್ಪು ಅಂತ ನಿರ್ಣಯ ಆಯ್ತು. ಹಾಗಾಗಿ ವರ್ಜ್ಯವಾದ ಅಡಿಗೆ ಈಗ ನೀನು ಬಂದದ್ದು ನೀನು ಅವಸರ ಮಾಡು. ಅವಸರ ಅಲ್ಲ, ಅಧಿಕಾರ. ನೀನು ಉತ್ತರ ಕೊಡುವುದು ಮಾತಾಡಬೇಕು ಉಂಟಾ? ಅಲ್ಲ, ನೀನು ನೀನು ಹಾಗೆ ನೋಡು, ನಾನು ಹೋದದ್ದು ತಪ್ಪು ಎನ್ನುವುದಾಗಿ ನಿರ್ಣಯ ಆದ ಕಾರಣ ತಪ್ಪಾದ ಯಾಗವನ್ನು ಖಂಡಿಸುವುದು ನನ್ನ ಹೊಣೆ. ಹಾಗಾಗಿ ಖಂಡಿಸುವುದಕ್ಕೆ ಹೋದದ್ದು ನಾನು. ಅಲ್ಲ, ನೀನು ತಪ್ಪು ಮಾಡ್ತಿದ್ದಾಯ್ತು. ಮಾಡಿದ್ದೇನೆ, ಮಾಡಿದ್ದೇನೆ. ಖಂಡಿಸಿದ್ದು ತಪ್ಪು ಅಂತಾದ್ರೆ ಯಾವುದು ಈಗ ಇದು ನೀನು ಖಂಡಿಸಿದ್ದು ತಪ್ಪು ಅಂತಾದ್ರೆ ಆದ್ಮೇಲೆ ನೋಡುವ. ಆದಮೇಲೆ ತಪ್ಪು ಅಂತಾದ್ರೆ ನಾನು ಕ್ಷಮೆ ಕೇಳ್ತೀನಿ. ಚುನಾವ ಉಂಟಲ್ಲ, ಏನು? ಇದು ತಪ್ಪು ಅಂತ ನಿರ್ಣಯ ಆದ ಮೇಲೆ ನಾನು ಈಗ ನಿರ್ಣಯ ಮಾಡಿದ್ದೇನೆ. ಈಗ ನನ್ನ ನಿರ್ಣಯದಲ್ಲಿ ನೀನು ಮಾಡಿದ್ದು ತಪ್ಪು ಅಂತಾಗಿದೆ. ನೀನು ಯಾರು ನಿರ್ಣಯ ಮಾಡುವುದಕ್ಕೆ? ನಾನು ದೇವಲೋಕದ ಅಧಿಪತಿ. ಈ ದೇವಲೋಕದ ಅಧಿಪತಿ ಆದರೂ ನಾನು ದೇವಲೋಕದ ಸ್ವಾತಂತ್ರ್ಯಕ್ಕೆ ಅಪೇಕ್ಷಿಸಿ ನಿಂತದ್ದೇ ಅಲ್ಲ. ಮತ್ತೆ? ಮಂತ್ರಾಧೀನರಾಗಿ ಬರಬಹುದಾದ ದೇವತೆಗಳು ಹಾ. ಮಂತ್ರ ವಿವಶರಾಗಿ ವಿನಿಯೋಗಿಸ್ತಾ ಇರುವಾಗ ಹಾ. ಮಂತ್ರ ಮೂಲಕವಾಗಿ ಕರೆದಾಗ ಬಂದು ಬೇಕಾದ್ದನ್ನು ತಿಂದು ಹೋಗುವ ಅಧಿಕಾರ ಬಿಟ್ಟರೆ ಹಾ. ದೇವಲೋಕದ ಆಧಿಪತ್ಯವನ್ನು ಹಾ. ನಿನಗೆ ರಾಕ್ಷಸರಲ್ಲಿ ತೋರಿಸಲಿಕ್ಕಾಗಲಿಲ್ಲ, ಮುನಿಯಲ್ಲಿ ತೋರಿಸಬೇಕಲ್ಲ. ನೀನು ರಾಕ್ಷಸ ಅಲ್ಲ ಅಂತ ಮಾತಾಡಿದ. ಅಲ್ಲ, ರಾಕ್ಷಸನ್ನ ಮಾತಾಡದೆ ಹೋಗ್ತೇವೆ. ಈಗ ಒಬ್ಬ ಮಾರಣಾಂತರ ಮಾಡಿ ಮಾತಾಡದೆ ಹೋಗುತ್ತೇವೆ. ನೀನು ಹೇಳಿದಲ್ಲ ಬ್ರಹ್ಮರ್ಷಿ ಅವರ ಮೃಗುವಿನ ಮಗ ಅಂತ, ಅದಕ್ಕೆ ಮಾತಾಡಲಿಕ್ಕೆ ಬಂದ. ರಾಕ್ಷಸ ಅಂತ ಮಾತಾಡುದಿಲ್ಲ ನಾನು. ಬ್ರಹ್ಮರ್ಷಿಯಾದ ಮೃಗುವಿನ ಮಗನಾಗಿ ಹಾ. ವೇದ ಪ್ರತಿಪಾದ್ಯತೆ ಉಂಟು, ಹಾ. ಅರ್ಥವತ್ತು ಉಂಟು, ಹಾ. ಪ್ರಯೋಜನವತ್ತು ಉಂಟು. ಹಾ. ಇದಿದ್ದದ್ದು ಯಾಗಾಂಗ ಅಂತ ವೈದಿಕವಾದಂತಹ ನಿರ್ಣಯ. ಹಾ. ಇದರಲ್ಲಿ ಮೂರರಲ್ಲಿ ಲೋಪದೋಷ ತೋರದೆ ಹಾ. ಈ ಯಾಗವನ್ನು ನಿಲ್ಲಿಸುವುದಕ್ಕಾಗುತ್ತೆ. ಹಾ. ವೇದ ಪ್ರತಿಪಾದ್ಯತೆ ಉಂಟು, ಹಾ. ಅರ್ಥವತ್ತು ಉಂಟು, ಹಾ. ಪ್ರಯೋಜನವತ್ತು ಉಂಟು. ಹಾ. ನೇರ ಪ್ರಯೋಜನ ಅಲ್ಲ, ಹಾ. ಪ್ರಯೋಜನವತ್ತು, ಹೌದು. ಅರ್ಥವತ್ತು. ಹಾ. ನೇರವಾಗಿ ಸಂಪತ್ತಿನ ಸಿದ್ಧಿ ಅಲ್ಲ, ಹಾ. ಅರ್ಥವಂತಹದ್ದು ಸಿದ್ಧಿಸ್ತದೆ. ಹಾ. ವೇದ ಪ್ರತಿಪಾದ್ಯವಾದ ಮಂತ್ರದ ವಿನಿಯೋಗ ಉಂಟು. ಹಾ. ಇದನ್ನು ಯಾಗ ಅಲ್ಲ, ವಿನಿಯೋಗ ಅಲ್ಲ, ವಿದ್ಯೆ ಅಲ್ಲ ಅಂತ ಹೇಳುವುದಕ್ಕೆ ಹಾ. ಯಾವುದು ನೆಲೆ? ನೆಲ ಉಂಟು. ಏನು ನೆಲೆ? ಈಗ ಅವರ ಹವಿಸನ್ನು ಸ್ವೀಕರಿಸಬೇಕಾದ್ರೆ ಅಧಿಕಾರಿಯಾದಂತಹ ನನ್ನ ಅನುಜ್ಞೆ ಬೇಕು. ಎಲ್ಲಿಂಟು ಆದೇಶ? ನಾನು ಯಜ್ಞದ ಆದೇಶವಾಗ್ಲಿ ಯಾವುದು? ಪ್ರಯೋಜನ ಕೊಡುವುದು ಯಾವಾಗ? ನಾವು ಸಂಪ್ರೀತರಾದ್ರೆ ಮಾತ್ರ. ನಮಗೆ ಸಂಪ್ರೀತಿ ಇಲ್ಲ ಇದ್ರಲ್ಲಿ. ಅಲ್ಲ, ನಿನ್ನ ಸಂಪ್ರೀತಿಯನ್ನು ಈಗ ಅಶ್ವಿನಿ ದೇವತೆಗಳಿಗೆ ಕೊಡುವಂತಹ ರೋಗದಲ್ಲಿ ನಿನ್ನ ಸಂಪ್ರೀತಿ ಯಾರಿಗೆ? ಈಗ ನಿರ್ಣಯ ತಪ್ಪಿಲ್ಲ ಮಾಡಿ ಮುಗಿಸ್ತೇನೆ ಅಂತ. ಹೌದಾ? ಮಾಡಿ ಮುಗಿಸ್ತೇನೆ ಅಂತ ಹೇಳಿದ್ರೆ ವಜ್ರ ಸೇರ್ತೀನಿ ನಾವು. ಈಗ ಯಾರು ಗೊತ್ತಿಲ್ಲ. ಹೋಗಿ ನಮಗ
ಕಂಡು ಹೋಗ್ಕೊಳ್ಳಿ. ಪಡೆದದ್ದು ಪಡೆದಿದ್ದೇನೆ. ನಾನು ಕೂಡ ಅದನ್ನು ನೀನು ಹೇಳಿದ್ದಲ್ವಾ, ಈಗ ಯಾವುದೆಲ್ಲ ಹೇಳಿದ್ಯೋ ಚಪಲ ಜನ್ಮವನ್ನು ನೀನು ಪೀಠದಲ್ಲಿರುವಷ್ಟು ಕಾಲ ಲೋಕದಲ್ಲಿ ಯಾರು ಜಾರತ್ವ ಮಾಡಿದರು ಅದರ ಒಂದಂಶದ ಪಾತಕ ನಿನಗೆ ಬರ್ತದೆ ಎನ್ನುವುದು ನೀ ಕಳೆದದ್ದರ ದೃಷ್ಟಾಂತ ಅಲ್ಲ. ಅದು ನೀನು ಇದ್ದಷ್ಟು ಕಾಲ ಅನುಭವಿಸಬೇಕಾದದರ ಹೊಣೆ. ಅದು ಹೊಣೆ. ಜಾರತ್ವ ಆಗದ ಹಾಗೆ ನಿರ್ಣಯಿಸಬೇಕಾದ ಹೊಣೆ ನನಗೆ. ಆಗದಾಗೆ ಅದರ ಆಶಯ ಹಾಗೆ. ಎಲ್ಲಿ ಜಾರತ್ವ ಈಗ ಒಬ್ಬ ಮಾಡುವ ಜಾರತ್ವದ ಪಾಪದ ಫಲ ನನಗೆ ಬರ್ತದೆ ಅಂತಾದ್ರೆ ಪಾಪದ ಹಾಗೆ ನೋಡ್ಬೇಕೋ ಇರಬೇಡ. ನೀನು ಅಹಲ್ಯಾಚಾರರಾದ ಮೇಲೆ ಲೋಕದಲ್ಲಿ ಜಾರತ್ವ ಆಗಲೇ ಇಲ್ಲ. ಯಾರ ಕರ್ತೃತ್ವದಿಂದ ಅದು ಬೇರೆಯವರ ಕರ್ತೃತ್ವದಿಂದ. ಅದ್ಯಾಕೆ ಬೇರೆಯವರು ನಿನಗೆ ತಡೆಯುವ ಹೊಣಿದ್ರೆ ನಿನ್ನ ಕರ್ತೃತ್ವದಲ್ಲಿ ಆಗುವುದು. ಸೂರ್ಯ ಬಂದ ಮೇಲೆ ಕತ್ತಲು ಆಗಲೇ ಇಲ್ವಾ? ಬೆಳಕೊಂಡು ಸೂರ್ಯ ಕತ್ತಲು ಮಾಡುವಾಗೆ ಬರುತ್ತದೆ. ಆದಷ್ಟು ಕಡಿಮೆ ಮಾಡಿದ್ದೇನೆ ಅಂತ ಅರ್ಥ. ಅದನ್ನೇ ಹೇಳಿದ್ದು. ನಿನಗೆ ಬೇಕಾದಂತೆ ನೀನು ವ್ಯಾಖ್ಯಾನ ಮಾಡಿದ್ರೆ ನಡೆಯುವುದಿಲ್ಲ. ನೀನು ಅದರ ಒಂದಂಶದ ಹೊಣೆಯನ್ನು ಹೊರಬೇಕೆಂಬುದು ಋಷಿ ನಿರ್ದೇಶನ, ಋಷಿ ಶಾಸನ. ಅವರ ಋಷಿತ್ವದ ಶಾಸನವನ್ನು ಒಡೆಗೊಂಡು ಅದನ್ನು ಅನುಕ್ಷಣವು ಅನುಭವಿಸುವ ಬದ್ಧತೆಯನ್ನು ಹೊಂದಿದಂತಹ ಸುರಪನಿಗೆ ದಿತಿಗರ್ಭ ಛೇದಕನಾದವರಿಗೆ ದಿತಿಗರ್ಭ ಛೇದನವನ್ನು ದಿತಿಯ ಒಪ್ಪಿಕೊಂಡಿದ್ದಾರೆ. ದಿತಿಯನ್ನು ನಾರಾಯಣನಿಗೆ ಆಕ್ಷೇಪಿಸಿದ್ದಾರೆ. ನನ್ನ ಕುರಿತಾಗಿ ಮಾಡಿದಂತಹ ವ್ರತವನ್ನು ನೀನು ಸಂಶಯಗ್ರಸ್ತವಾದ ಸ್ಥಿತಿಯಲ್ಲಿ ಗಂಡದ್ದರಿಂದ ಪ್ರಾಯಶ್ಚಿತ್ತ ಕರ್ಮ ಮಾಡಬೇಕು ಅಂತ ಹೇಳಿದ್ಯಾರು? ಯಾರು ಹೇಳಿದ್ದು? ಹೌದಲ್ಲ. ಹಾಗಾದ್ರೆ ಆಕ್ಷೇಪಿಸಿದ್ಯಾರು? ಯಜ್ಞ ಸ್ವರೂಪನಾದ, ಯಜ್ಞ ಕರ್ತಾರನಾದ, ಯಜ್ಞ ಭೋಕ್ತಾರನಾದ, ಸ್ವಯಂ ಯಜಮಾನನಾದಂತಹ ನಾರಾಯಣ. ನಾರಾಯಣವನಕ್ಕಿಂತ ಭಿನ್ನವಾಗಿ ನಾರಾಯಣನೇ ನಿರ್ದೇಶಿಸುವಂತೆ ನೀನು ತಪ್ಪನ್ನೆಸಗಿಂತ ಪ್ರಕಟವಾದ ಮೇಲೆ ಯಜ್ಞ ಸ್ವರೂಪನಾಗಿ ನಾರಾಯಣನ ಪರಮ ಪ್ರೀತಿಯನ್ನು ಸಾಧಿಸುವುದಕ್ಕೆ ನಾವು ಹೊರಟ ಯಜ್ಞ ಕರ್ಮದಲ್ಲಿ ವಿಧಿವಿಧಾನವನ್ನು ನಿರ್ದೇಶಿಸುವುದಕ್ಕಾಗಲಿ, ನಿಯಂತ್ರಿಸುವುದಕ್ಕಾಗಲಿ, ಆಕ್ಷೇಪಿಸುವುದಕ್ಕಾಗಲಿ ಒಂದಿರಿತು ಇಂದ್ರನಿಗೆ ಅಧಿಕಾರ ಇಲ್ಲ ಅಂತ ಋಷಿ ಸದಸ್ಯನ ಪ್ರಮುಖನಾಗಿ ನಿರ್ಣಯ ಕೈಗೊಂಡು ಮುನ್ನಡೆಯುವಾಗ ಮೀರಿ ನುಡಿದರೆ ನಡೆದರೆ ಋಷಿ ತಪದ ವಿಪರಿಣಾಮ ಸುರಪನಿಗೆ ಬಂದಿದ್ದು ಎಚ್ಚರ ಇಲ್ಲಿ. ಇದು ಎಚ್ಚರಿಕೆ ಆಡ್ತಾ ಇದೆ. ನಾರಾಯಣನನ್ನು ವಿರೋಧಿಸಿದ್ದಲ್ಲ, ಅದೆಷ್ಟೋ ರಾಕ್ಷಸರು ಬ್ರಹ್ಮೇಶ್ವರರಿಂದ ಬರವನ್ನು ಪಡೀತಾರೆ. ಅವರನ್ನು ಘಾತಿಸುವಾಗ ಬ್ರಹ್ಮೇಶ್ವರನ್ನು ವಿರೋಧಿಸ್ತೇವೆ ಅಂತ ಅರ್ಥ ಅಲ್ಲ. ದಿತಿಗರ್ಭವನ್ನು ಛೇದನ ಮಾಡಿದ್ದು ದೇವಲೋಕವನ್ನು ಗೆಲ್ಲುವ ಮಗದ ಸಂಕಲ್ಪವನ್ನು ಕಡಿದದ್ದು ನಾನು ತಪ್ಪದಲ್ಲಿ ಆಕ್ಷೇಪ ಮಾಡಿದ್ದ ನಾರಾಯಣ. ಆಕ್ಷೇಪ ಮಾಡಿದ್ದಾಕೆ ಅಂತ ನಿನಗೆ ಅರ್ಥ ಆಗದಿದ್ರು ಹೋಗಿ ಪುನಃ ಕೇಳಿ. ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಅಲ್ಲ, ಅದಕ್ಕೆ ಹೋಗಿ ಎಲ್ಲಿ ಕೇಳಿ ನನಗೆ ಗೊತ್ತಿಲ್ಲ. ಹೇಳಿದ ನಮಗೆ ನಾರಾಯಣ ವಚನ ಮಾನ್ಯವಾದ ನೀನು ನಾರಾಯಣ ಕವಚ ಎಲ್ಲೆಲ್ಲ ಬಾಧೆ ಕೊಟ್ಟಿದೆ ಗೊತ್ತುಂಟ. ನೀನು ಯಾರನ್ನು ವೈಭವೀಕರಿಸಲಿಕ್ಕೆ ಹೋಗಿದ್ಯೋ, ಯಾರಿಗೆ ಸೋಮಪಾನ ಕೊಡ್ಲಿಕ್ಕೆ ಹೋಗಿದ್ಯೋ ಅವರೇ ದಧೀಚಿಯಿಂದ ನಾರಾಯಣ ಕವಚವನ್ನು ಪಡೆದುಕೊಂಡದ್ದು ಪಟ್ಟು ಬ್ರಹ್ಮನಿಗೆ. ಆ ಪಟ್ಟು ಬ್ರಹ್ಮನಿಗೆ ನಾರಾಯಣ ಕವಚವನ್ನು ಬೋಧಿಸಿದ ಕಾರಣ ಅವ ವೃತ್ರನಿಗೆ ರಕ್ಷಣೆಯಾಗಿಸಿದ ಕಾರಣ ಬ್ರಹ್ಮ ಹತ್ಯಾಪಾತಕ ಬಾಧಿಸಿದೆ. ಬ್ರಹ್ಮ ಹತ್ಯಾಪಾತಕ ಬಾಧಿಸಿದೆ ಎನ್ನುವ ಕಾರಣಕ್ಕಾಗಿ ವೃತ್ರನನ್ನು ಕೊಲ್ಲದೆ ಬಿಡ್ಲಿಕ್ಕೆ ಆಗುದಿಲ್ಲ ನನಗೆ. ಈ ಆ ಎಲ್ಲ ಪ್ರಕರಣಕ್ಕೆ ಗುರು ವಿದ್ರೋಹ ಮಾಡಿದ ಇಂದ್ರನ ಕೃತ್ಯ ಅಲ್ವ ಮೂಲ? ಇರಲಿ ಅದು ಇಲ್ಲಿ ಅಂದ್ರೆ ನೀನು ನಿನ್ನ ಗುರುವಿನ ಅವಮಾನ ಮಾಡಿದ್ದರಿಂದ ತೊಡಗಿದ ಪ್ರಕರಣದಲ್ಲಿ ಅದಂತ ನಡಿಬೇಕು. ಅದೆಲ್ಲದವನ್ನು ಗಳಿಸಬೇಕು. ಪರಿಣಾಮವನ್ನು ನೋಡಿಯಲು ನಿನಗೆ ಬೇಕಾದನ್ನು ನೋಡುವುದಕ್ಕೆ ನಾನಿರುವುದಲ್ಲ, ನನಗೆ ಅನುಕೂಲವಾದಂತ ನಡೆಸುವುದಕ್ಕೆ ನನಗೆ ಬೇಕಾದದ್ದನ್ನು ನಾನು ಯತ್ನ ಮಾಡಿ ಉಪಕ್ರಮದಲ್ಲಿ ಸರಿ ಉಂಟು ಅಂತ ಹೇಳಿದ ಪರಿಣಾಮ ಕವನಿಂದ ಪ್ರವರ್ತನವಾದಂತಹ ಪುತ್ರ ಕಾಮಾಂತರದಲ್ಲಿ ಈಗ ಫಲಪ್ರದಾಯಕರಾದ ದೇವತೆಗಳು ವಿಧಿ ನಿರ್ದೇಶನ ಮಾಡುವುದಕ್ಕೆ ನಿನಗೆ ಆಧಾರ ಇಲ್ಲದೆ ನೀ ಆಡ್ತಾ ಇದ್ದೀನಿ. ಫಲವನ್ನು ಕೊಡುವಲ್ಲಿ ಮಾಡಲಿಕ್ಕೆ ಫಲವನ್ನೇ ಕೊಡಬಾರ್ದು. ಈಗ ತಪ್ಪು ಅಂತಾದ್ರೆ ಇದು ತಪ್ಪು ಅಂತ ನಿಮಗೆ ಖಚಿತ ಇದೆ. ಸರಿಯಾಗಿ ಮಗುವನ್ನು ಪಡೆದಿದ್ರೆ ಯಾರನ್ನು ಆಕ್ಷೇಪಿಸ್ತಾರ? ನಿನಗೆ ಹಾಗೆ ಮಾಡುವುದಕ್ಕೆ ನಿನಗೆ ಮತ್ತೆ ಮಗನನ್ನು ಪಡೆದಿರುವುದಕ್ಕೆ ತೊಡಗಿ ಮತ್ತೆ ಈಗ ಬಂದದ್ದೆ. ನಾನು ಯಾಕೆ ಹೇಳಿ ನೀನು ಅವರನ್ನೇ ಕೇಳಬೇಕಲ್ಲ. ನಾನು ಮತ್ತೆಲ್ಲ ಹೋಗಿ ಆಕ್ಷೇಪಿಸಬೇಕಾದ್ರೆ ಮೊದಲು ಯಾಕೆ ಬಂದದ್ದು, ಮೊದಲು ಯಾಕೆ ಹೋಗಬೇಕು ಅಂತ ಕೇಳಬೇಕಲ್ಲ. ಹಾಗಾದ್ರೆ ಯಜ್ಞ ಸಂಪೂರ್ಣವಾದ ಸಮಗ್ರವಾದ ಫಲವನ್ನು ಪಡೆದ ನಿರ್ವಾಹ ಇಲ್ಲ ಅಂತ ವಿರೋಧದಿಂದ ನೀವು ತೋರಿದ ಮೇಲೆ ಈ ಯಾಗದಿಂದ ಒಂದಡಿ ಹಿಂದೆ ಇರುವ ವಿಷಯ ಇಲ್ಲವೇ? ಯಾಗದಿಂದ ಒಂದಡಿ ಹಿಂದೆ ಇಡುವುದಿಲ್ಲ. ಅವರಿಗೆ ಅದೆಲ್ಲ ಪೂಜೆಗೆ ಹೋಗುವಾಗ ಮಾತ್ರ, ಹೊರಗಿರುವಾಗಿಲ್ಲ. ಈಗ ವೈದ್ಯೋ ನಾರಾಯಣ ಅದೇ
ಈಗ ವೈದ್ಯರಿಗೆ ಆಗುವುದಿಲ್ಲ ಅಂತಲ್ಲ, ವೈದ್ಯರು ಮಾಡುದು. ಅದೇ ನಾನು ವೈದ್ಯರಿಗೆ ಬೈದದ್ದಲ್ಲ, ಅವಿಮೋಚನೆ ಇಲ್ಲ ಅಂತ ಮಾತ್ರ ಹೇಳಿ. ಹೌದೌದು. ಆದ್ರೂ ಒಂದು ವೈದ್ಯರು ಕೇಳುವಾಗ ಇಷ್ಟೇ ಅಂತ ಕೇಳಬೇಕು, ಒಟ್ಟು ಕೇಳೋದು ವೈದ್ಯರು ನಿಮಗೆ ಕೊಡುವಷ್ಟು ಕೊಡು, ಅವಿಮೋಚನೆಯಲ್ಲಿ ಕೊಡ್ಲಿಕ್ಕೆ ಅವರಿಗೆ ಲೋಕದಲ್ಲಿ ತುಂಬಾ ಜನ ವೈದ್ಯರು ಪರಿಚಿತರಿದ್ದಾರೆ. ಬೇರೆ ಪ್ರಯತ್ನ ಮಾಡುದಿದ್ರೆ ಮಾಡ್ಬೋದು. ತುಂಬಾ ಜನ ಅವರಿಗೆ ದೇವ ವೈದ್ಯರು ಬೇಡ, ಊರಿನಲ್ಲಿದ್ದ ವೈದ್ಯರು ಬೇಡ. ಪ್ರಯತ್ನ ಮಾಡ್ತಿದ್ದೆ. ಅವರು ಕೇಳಿದ ನಂತರ ಇನ್ನೊಂದು ವೈದ್ಯರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಸರಿ ನಮ್ಮಲ್ಲಿ ಸರಿ ಇಲ್ಲ ಅಂತ ಹೇಳುವುದು ದೇವತಾ ವೈದ್ಯರು ಮುಷ್ಕರದಲ್ಲಿದ್ದಾರೆ. ಲೋಕದಲ್ಲಿ ಉಳಿದವರು ಚಿಕಿತ್ಸೆ ಕೊಡುವುದಕ್ಕೆ ಹೇಳುವುದನ್ನು ವೈದ್ಯರು ಹುಟ್ಟಿದಲ್ಲ ಅಂತ ಅಂಗೀಕರಿಸ್ತಾರೆ. ದೇವ ವೈದ್ಯರೇ ಹೇಸುವಷ್ಟು ಹೇಸಿಗೆಯ ರೋಗ ಇದು. ಹೌದು, ಲೋಕಕ್ಕೆ ಗೊತ್ತಾಗಬೇಕಾದ್ರೆ ಇಂದ್ರನೊಂದು ಮೆರವಣಿಗೆ ಆಗಬೇಕು. ಇಲ್ಲೇನಾಗುದಿಲ್ಲ ಅಂತ ಇದರಲ್ಲಿ ಮೆರವಣಿಗೆ ಅಲ್ಲ, ಹೋಗುದಿದ್ರೆ ಹೋಗ್ಬೋದು. ಇಲ್ಲಿ ಈಗ ನಿಮಗೆ ವಿದ್ಯೆ ಬೋಧಿಸಿದವನ, ನಿಮ್ಮನ್ನು ವೈದ್ಯರನ್ನಾಗಿ ಮಾಡಿದವನ ಯಾವ ವಿದ್ಯೆ ಬೋಧಿಸಿದ್ದು? ಬ್ರಹ್ಮವಿದ್ಯೆಯನ್ನು ಬೋಧಿಸಿದ ಮೇಲೆ ಅವರನ್ನು ಏನು ಅಂತ ಹೇಳಿದೆ ನೀನು? ಶೂದ್ರರು ಅಂತ ಹೇಳಿದೆ, ಹೌದಾ? ಬ್ರಹ್ಮೈವ ಭವತಿ ಅಂದ್ರೆ ಏನು? ಎಲ್ಲ ಏನು ಅಲ್ಲಿ ಕೈ ಸ್ತಬ್ಧ ಆದಾಗ ಹೋಗಿ ಕೇಳು. ಸ್ತಬ್ಧ ಆಗಬೇಕಾದದ್ದು ಕೈಯಲ್ಲ, ನಾಲಿಗೆ ಆಗಬೇಕು. ನನ್ನ ನಾಲಿಗೆ ಮೇಲೆ ಇವರಿಗೆ ಅವನಿಗೆ ಒಂದು ಕನ್ನಡಿ ಆಗಿದೆ, ಅದಿಷ್ಟ ಆಯ್ತು. ಅವನಿಗೆ ಒಂದು ಕನ್ನಡಿ ಆಗಿದೆ. ಅಲ್ಲ, ನೀವು ನಿಮ್ಮನ್ನು ವೈಭವೀಕರಿಸಲಿಕ್ಕೆ ಬಂದದ್ದು ಸರಿ ಮಾಡಬೇಕು. ನಿಮ್ಮ ವೈಭವದಲ್ಲಿ ಬ್ರಹ್ಮವಿದ್ಯೆಯನ್ನು ಬೋಧಿಸಿ ಆಯ್ತು ಮಕ್ಕಳ ಚಿಂತನೆ ಆಯ್ತಾ? ಚಿಂತನೆ ಒಟ್ಟಿಗೆ What?